ಜೈ ಶ್ರೀರಾಮ್. ಎಲ್ಲರಿಗೂ ಶುಭೋದಯ. ಜೈ ಶ್ರೀರಾಮ್ ಮ್ಯಾಮ್. ಎಲ್ಲರೂ ಮ್ಯೂಟಲ್ಲಿ ಇರಿ, ಯಾಕಂದ್ರೆ ನೀವು ಅನ್ಮ್ಯೂಟ್ ಮಾಡ್ತಾ ಇದ್ರೆ ಮತ್ತೊಬ್ಬರಿಗೆ ಡಿಸ್ಟರ್ಬ್ ಆಗುತ್ತೆ ಮಾತಾಡ್ತಾ ಇರೋರಿಗೆ. ಸೊ ಪ್ಲೀಸ್ ಎಲ್ಲರೂ ಮ್ಯೂಟಲ್ಲೇ ಇರಿ. ನಾವೇನಾದ್ರೂ ನಿಮ್ಮನ್ನ ಕೇಳಿದಾಗ ನೀವು ಅನ್ಮ್ಯೂಟ್ ಮಾಡಿ ಹೇಳ್ಬೋದು. ಆಗ್ಬೋದಾ? ಸೊ ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಶುರು ಮಾಡೋಣ ಇವಾಗ. ಓಂ ದಶರಥಾಯ ವಿದ್ಮಹೇ ಸೀತಾ ವಲ್ಲಭಾಯ ಧೀಮಹಿ ತನ್ನೋ ಶ್ರೀರಾಮ ಪ್ರಚೋದಯಾತ್. ಇಂದಿನ ಸುದಿನವನ್ನು ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಿದೆ. ರಾಮ ಈ ನೆಲವನ್ನು ಬಿಟ್ಟು ಎಲ್ಲಿಯೂ ಹೋಗಿಲ್ಲ. ಹುಟ್ಟಿದ ಆ ಜಾಗದಲ್ಲೇ ಮತ್ತೆ ಮೂರ್ತಿಯ ಪ್ರತಿಷ್ಠಾಪನೆ ಆಗುತ್ತಿದೆ. ಟುಡೇ ಮಾರ್ಕ್ಸ್ ದ ಹಿಸ್ಟಾರಿಕಲ್ ಸಿಗ್ನಿಫಿಕೆನ್ಸ್ ಆಫ್ ರಾಮ ಮಂದಿರ್ ಪ್ರಾಣ ಪ್ರತಿಷ್ಠಾ at Ayodhya. We are fortunate to witness this auspicious golden occasion. ಈ ಅದ್ಭುತವಾದ ದಿನವನ್ನು ಸಂಭ್ರಮದಿಂದ ಶ್ರೀರಾಮನ ಕೀರ್ತನೆಗಳನ್ನು ಮತ್ತು ಇನ್ನಷ್ಟು ವಿಷಯಗಳನ್ನು ತಿಳಿದು ಹಾಡಿ ಸಂಭ್ರಮಿಸೋಣ ಬನ್ನಿ. Let us celebrate this auspicious day by singing the hymns of Lord Rama and also knowing more about him with joy. ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಭಕ್ತಿಪೂರ್ವಕ ಸ್ವಾಗತ ಹಾಗೂ ಸುಸ್ವಾಗತ. We welcome one and all to this auspicious event. ಮೊದಲಿಗೆ ವಿಘ್ನ ವಿನಾಶಕ ಗಣೇಶನ ಸ್ತುತಿ ಸೀಮಾ ಮೇಡಮ್ ರವರಿಂದ. Let us begin the event by ಗಣೇಶ ಸ್ತುತಿ with ಸೀಮಾ ಮೇಡಮ್. ನಮಸ್ತೆ ಮ್ಯಾಮ್. ಶ್ರೀ ಗಣೇಶ ಭುಜಂಗ ಸ್ತೋತ್ರಂ ರಣಕ್ಷುದ್ರ ಘಂಟಾನಿ ನಾದಾಭಿರಾಮಂ ಚಲತ್ತಾಂಡವೋ ದಂಡವತ್ ಪದ್ಮತಾಲಂ ಲಸತ್ತುಂದಿಲಾಂಗೋಪರಿವ್ಯಾಲಹಾರಂ ಗಣಾಧೀಶಮೀಶಾನ ಸೂನುಂ ತಮೀಡೆ ಗಣಾಧೀಶಮೀಶಾನ ಸೂನುಂ ತಮೀಡೆ ಗಣಾಧೀಶಮೀಶಾನ ಸೂನುಂ ತಮೀಡೆ. ಧ್ವನಿಧ್ವಂಸವೀಣಾಲಯೋಲಾಸಿವಕ್ತ್ರಂ ಸ್ಫುರಚ್ಛುಂಡದಂಡೋಲ್ಲಸದ್ಬೀಜಪೂರಂ ಗಲದ್ದರ್ಪಸೌಗಂಧ್ಯಲೋಲಾಲಿಮಾಲಂ ಗಣಾಧೀಶಮೀಶಾನ ಸೂನುಂ ತಮೀಡೆ ಗಣಾಧೀಶಮೀಶಾನ ಸೂನುಂ ತಮೀಡೆ ಗಣಾಧೀಶಮೀಶಾನ ಸೂನುಂ ತಮೀಡೆ. ಪ್ರಕಾಶಜ್ಜಪಾರಕ್ತರತ್ನ ಪ್ರಸೂನ ಪ್ರವಾಲ ಪ್ರಭಾತಾರುಣಾ ಜ್ಯೋತಿರೇಕಂ ಪ್ರಲಂಬೋದರಂ ವಕ್ರತುಂಡೈಕದಂತಂ ಗಣಾಧೀಶಮೀಶಾನ ಸೂನುಂ ತಮೀಡೆ ಗಣಾಧೀಶಮೀಶಾನ ಸೂನುಂ ತಮೀಡೆ ಗಣಾಧೀಶಮೀಶಾನ ಸೂನುಂ ತಮೀಡೆ. ವಿಚಿತ್ರ ಸ್ಫುರದ್ರತ್ನಮಾಲಾ ಕಿರೀಟಂ ಕಿರೀಟೋಲ್ಲಸಚ್ಚಂದ್ರರೇಖಾ ವಿಭೂಷಂ ವಿಭೂಷೈಕಭೂಷಂ ಭವದ್ವಂಸಹೇತುಂ ಗಣಾಧೀಶಮೀಶಾನ ಸೂನಂ ತಮೀಡೆ ಗಣಾಧೀಶಮೀಶಾನ ಸೂನುಂ ತಮೀಡೆ ಗಣಾಧೀಶಮೀಶಾನ ಸೂನುಂ ತಮೀಡೆ. ಉದಂ ಚದ್ಭುಜಾವಲ್ಲರೀ ದೃಶ್ಯಮೂಲೋಚ್ಚಲದ್ಭ್ರೂಲತಾ ವಿಭ್ರಮಭ್ರಾಜದಕ್ಷಂ ಮರುತ್ಸುಂದರೀ ಚಾಮರೈಃ ಸೇವ್ಯಮಾನಂ ಗಣಾಧೀಶಮೀಶಾನ ಸೂನುಂ ತಮೀಡೆ ಗಣಾಧೀಶಮೀಶಾನ ಸೂನುಂ ತಮೀಡೆ ಗಣಾಧೀಶಮೀಶಾನ ಸೂನುಂ ತಮೀಡೆ. ಸ್ಫುರನ್ನಿಷ್ಠುರಾಲ್ಲೋಲಪಿಂಗಾಕ್ಷಿತಾರಂ ಕೃಪಾಕೌಮಲೋದಾರಲೀಲಾವತಾರಂ ಕಲಾಬಿಂದುಗಂ ಗೀಯತೆ ಯೋಗಿವರ್ಯೈರ್ಗಣಾಧೀಶಮೀಶಾನ ಸೂನುಂ ತಮೀಡೆ ಗಣಾಧೀಶಮೀಶಾನ ಸೂನುಂ ತಮೀಡೆ
गणाधीशमीशानसूनुं तमीडे यमेकाक्षरं निर्मलं निर्विकल्पं गुणातीतमानन्द आकारशून्यं परं पारमोङ्कारमाम्नाय गर्भं वदन्ति प्रगल्भं पुराणं तमीडे वदन्ति प्रगल्भं पुराणं तमीडे वदन्ति प्रगल्भं पुराणं तमीडे चिदानन्दसान्द्राय शान्ताय तुभ्यं नमो विश्वकर्त्रे च हर्त्रे च तुभ्यं नमोऽनन्तलीलाय कैवल्यभासे नमो विश्वबीजप्रसीदेश सूनो नमो विश्वबीज प्रसीदेश सूनो नमो विश्वबीज प्रसीदेश सूनो इमं सुस्तवं प्रातरुत्थाय भक्त्या पठेद्यस्तु मर्त्यो लभेत् सर्वकामान् गणेशाप्रसादेन सिद्ध्यन्ति वाचो गणेशे विभौ दुर्लभं किं प्रसन्ने गणेशे विभौ दुर्लभं किं प्रसन्ने गणेशे विभौ दुर्लभं किं प्रसन्ने इति श्री गणेश भुजंगम संपूर्णम् ಧನ್ಯವಾದಗಳು ಸೀಮಾ ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಇಂದಿನ ದಿನದ ವಿಶೇಷತೆ ಮತ್ತು ಶ್ರೇಷ್ಠತೆಯನ್ನು ತಿಳಿಯೋಣ ನಮ್ಮ ಹೇಮಂತ್ ಸರ್ ಅವರಿಂದ. ಲೆಟ್ us know the importance of the day according to astrology by our dear Hemant sir. ಹರಿ ಓಂ, ಜೈ ಶ್ರೀರಾಮ್, ಶುಭೋದಯ ಎಲ್ರಿಗೂ ಕೂಡ. ಇವತ್ತು ನಾವೆಲ್ಲರೂ ಕೂಡ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೀವಿ. ರಾಷ್ಟ್ರೀಯ ಹಬ್ಬ, ಮನೆ ಮನೆಗಳಲ್ಲೂ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಅಥವಾ ಈ ಜನರೇಷನ್ ಅಲ್ಲಿ ನಾವು ಹುಟ್ಟಿರೋದು ಕೂಡ ಒಂದು ಪುಣ್ಯ. ಇವತ್ತಿನ ದಿನ ನೋಡೋ ಭಾಗ್ಯ ನಮಗ್ ಸಿಗ್ತಾ ಇದೆ. ಆ ರಾಮನನ್ನ ಭಜಿಸ್ತಕ್ಕಂತ ಅವಕಾಶವನ್ನು ನಮಗೆ ಕೊಟ್ಟಿದ್ದಾನೆ. ರಾಮನೆನ್ನಿರೆ ಕೃಷ್ಣನೆನ್ನಿರೆ ಭವಬಂಧನ ಕಳೆಯಿರೆ ಅನ್ನೋ ಹೇಳೋ ಹಾಗೆ ಅವರನ್ನ ನೆನ್ಪು ಮಾಡ್ಕೊಂಡ್ರೆ ಸಾಕು, ಯಾವುದೇ ಕಷ್ಟ ಇದ್ರು, ಮನಸ್ಸಲ್ಲಿ ಎಷ್ಟೇ ದುಃಖ ಇದ್ರು ಕೂಡ ಅದನ್ನ ನೀಗಿಸ್ತಾರೆ ಅಂತಕ್ಕಂಥದ್ದು ಬಹಳಷ್ಟು ಜನಕ್ಕೆ ಗೊತ್ತು. ಆದ್ರೂ ಕೂಡ ಇನ್ನೊಂದ್ಸಲ ನಾನು ಹೇಳ್ತೇನೆ ಯಾವ ತರ ರಾಮ ಮಂದಿರ ಬಂತು ಅಂತ. 1528ರಲ್ಲಿ ಏನಾಗುತ್ತೆ, ಹಳೆ ಇದ್ದಂತ ಒಂದು ಮಸೀದಿಯನ್ನ ಕೆಡವಲಾಗುತ್ತೆ ಬಾಬರ್. 1992ರಲ್ಲಿ ರಾಮ ಜನ್ಮಭೂಮಿಗೆ ಒಂದು ಶುರು ಆಗ್ಬೇಕು, ಮತ್ತೆ ಅಲ್ಲಿ ಪುನಃ ಪ್ರತಿಷ್ಠಾಪನೆ ಆಗ್ಬೇಕು ಅಂತ ಮಾಡ್ತಾರೆ. ಆದ್ರೆ 2000ಕ್ಕೂ ಅಧಿಕ ಜನ ಕರಸೇವಕರು ಹುತಾತ್ಮರಾಗ್ತಾರೆ. ನಂತರ 70 ಎಕರೆ ಸುಪ್ರೀಂ ಕೋರ್ಟ್ ಆದೇಶದ ಮೇಲೆಗೆ ಪಡೆಯಲಾಗತ್ತೆ. 2019ರಲ್ಲಿ ಶಂಕುಸ್ಥಾಪನೆ ಆಗುತ್ತೆ. 2024ರಲ್ಲಿ ಅಂದ್ರೆ ಈ ವರ್ಷ 22 ಜನವರಿ ನಾವೇನ್ ಮಾಡ್ತಾ ಇದೀವಿ, ಪ್ರತಿಷ್ಠಾಪನೆ ಮಾಡ್ತಾ ಇದೀವಿ. 5300 ಕೋಟಿ ದೇಣಿಗೆ ಬಂದಿರೋದು, ನಮ್ಮ ಭಾರತೀಯರು ಕೊಟ್ಟಿರೋದು. ಹಾಗೂ ವಿಶೇಷವಾದಂತ ಟಿವಿಲೆಲ್ಲ ನೋಡ್ತಾ ಇದ್ದೀರಾ, 2100 kg ತೂಕದ ಅಷ್ಟಧಾತುಗಳ ಗಂಟೆ ಕೊಟ್ಟಿದ್ದಾರೆ, 9 kg ತೂಕದ ಬಂಗಾರದ ಪಾದಕೆ ಕೊಟ್ಟಿದ್ದಾರೆ, 5000 ಅಮೆರಿಕನ್ ವಜ್ರಗಳಿಂದ ತಯಾರಾದಂತಹ ನೆಕ್ಲೆಸ್ ಬಂದಿದೆ, ನೇಪಾಳದ ಜನರಿಂದ 3000 ಬೆಳ್ಳಿ ಬಂಗಾರದ ಉಡುಗೊರೆ ಬಂದಿದೆ, 400 kg ತೂಕದ ಅಡಿಯ ಬೀಗ ಬಂದಿದೆ. ಆ 8 ದೇಶಗಳ ಸಮಯ ತೋರಿಸ್ತಕ್ಕಂಥ ಬೃಹತ್ ಗಡಿಯಾರ ಅಲ್ಲಿ ಸ್ಥಾಪನೆ ಆಗ್ತಾ ಇದೆ. ಅಹಮದಾಬಾದ್ನಿಂದ 11.5 kg ಬೆಳ್ಳಿ ಬಂಗಾರ ಮಿಶ್ರಿತ ಬಿಲ್ಲು ಬಾಣವನ್ನ ತರಲಾಗ್ತಾ ಇದೆ. ಮತ್ತೆ 3614 kg ತೂಕದ 108 ಅಡಿ ಅಗರಬತ್ತಿಯನ್ನ ಹಚ್ಚಿದ್ರು. ಕಂಚಿನ 7 ಧ್ವಜ ಸಮುದ್ರಗಳು ಸಿದ್ಧವಾಗ್ತಾ ಇದೆ. ತಿರುಪತಿಯಿಂದ 1 ಲಕ್ಷ ಲಾಡು ಬರ್ತಾ ಇದೆ. ಮಥುರಾದಿಂದ 200 kg ಲಡ್ಡು ಪ್ರಸಾದ ಬರ್ತಾ ಇದೆ. 851 kg ತುಪ್ಪ ಇಡಿಸ್ತಕ್ಕಂಥ 9 ಅಡಿ ಉದ್ದದ ಜ್ಯೋತಿ ದೀಪವನ್ನ ಕೊಡ್ತಾ ಇದ್ದಾರೆ. ಯಾಕೆ ಕೊಡ್ಬೇಕಾಗಾದ್ರೆ ಇದನ್ನೆಲ್ಲ? ಯಾಕೆ ಅಂದ್ರೆ ಅದು ನಾವು ದೇವರ ಮೇಲೆ ತೋರಿಸ್ತಾ ಇರ್ತಕ್ಕಂಥ ಭಕ್ತಿ, ಪ್ರೀತಿ, ಒಂದು ಸಂತೋಷ. ಹಾಗಾಗಿ ನಾವು ಕೊಡ್ತಾ ಇದ್ದೀವಿ. ಈಗ ನಾನು ಆಕ್ಚುಯಲ್ ಟಾಪಿಕ್ ಬರ್ತೀನಿ. ಯಾಕೆ ಇವತ್ತೇ ಸ್ಥಾಪನೆ ಮಾಡ್ಬೇಕಾಯ್ತು, ನಾಳೆ ಯಾಕೆ ಮಾಡಲ್ಲ, ಅಥವಾ ಬೇರೆ ದಿನ ಯಾಕೆ, ಅಥವಾ ಇಷ್ಟು ತರಾತುರಿಯಲ್ಲಿ ಮಾಡ್ತಕ್ಕಂಥ ಅವಶ್ಯಕತೆ ಏನಿತ್ತು ಅಂತ ನಾವು ಅದನ್ನ ಅಬ್ಸರ್ವ್ ಮಾಡೋದಾದ್ರೆ, ಅಕಾರ್ಡಿಂಗ್ ಟು ದ ಅಸ್ಟ್ರಾಲಜಿ ಆ ಜ್ಯೋತಿಷ ಪ್ರಕಾರ ಕೆಲವೊಂದಷ್ಟು ನೀತಿ ನಿಯಮ ಇದೆ.
ಅಂಡ್ ಒಂದ್ ಕನ್ಫ್ಯೂಷನ್ಸ್ ಇದೆ, ಧನುರ್ ಪುಷ್ಯ ಮಾಸಗಳಲ್ಲಿ ದೇವತಾ ಕಾರ್ಯ ಮಾಡಬಾರದು, ಆದ್ರೂ ಕೂಡ ಮಾಡ್ತಾ ಇದ್ದಾರೆ ಅಂತ. ಅದ್ರ ಬಗ್ಗೆ ತಿಳಿಸ್ತೀನಿ ನಾನು. ರಾಮ ಧ್ಯಾನ ಮಾಡೋದ್ರಿಂದ ಮನಸ್ಸು ರಾಮನ ದಿವ್ಯ ಪ್ರಜ್ಞೆಯಲ್ಲಿ ಲೀನವಾಗುತ್ತೆ ಅನ್ನೋದು ನಮ್ಗೆ ಚೆನ್ನಾಗ್ ಗೊತ್ತು. ಈಗ ಶ್ರೀರಾಮರ ಜಾತಕವನ್ನ ನಾನು ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಪ್ರತಿಯೊಬ್ಬರದ್ದು ನಮಗ್ ಜಾತಕ ಇದೆಯಾ? ಅದೇ ತರ ಪ್ರಭು ಶ್ರೀರಾಮಚಂದ್ರನು ಕೂಡ ಹುಟ್ಟಿದಾಗ ಒಂದು ಕುಂಡಲಿ, ಒಂದು ಜಾತಕ ಅಂತ ಇರುತ್ತೆ. ಹಾಗಾದ್ರೆ ನಮ್ಮ ರಾಮರ ಜಾತಕ ಯಾವ ತರ ಇದೆ ಅಂದ್ರೆ, ಪುನರ್ವಸು ನಕ್ಷತ್ರ 4ನೇ ಪಾದ ಕರ್ಕಾಟಕ ರಾಶಿಯಲ್ಲಿ ರಾಮನ ಜನನ ಆಗತ್ತೆ. ಶ್ರೀರಾಮರದು ಎಂತಹ ಜಾತಕ ಅಂದ್ರೆ, ಗ್ರಹಗಳು ಪಂಚ ಮಹಾಪುರುಷರು ಯೋಗದಲ್ಲಿ ಇರ್ಬೇಕಾದ್ರೆ ಜನಿಸ್ತಾರೆ. ಏನು ಅಂತ ಹೇಳ್ತೀನಿ ನೋಡಿ. ಸಾಮಾನ್ಯವಾಗಿ ನಮಗೆಲ್ಲ ಏನಾಗುತ್ತೆ, 2ನೇ ಮನೆ 3ನೇ ಮನೆ ಅಲ್ಲಿ ಇಲ್ಲಿ ವ್ಯತ್ಯಾಸ ಆಗಿರುತ್ತೆ. ಕೆಲವೊಂದು ಗ್ರಹಗಳು ಮಾತ್ರ ಉಚ್ಚ ಸ್ಥಾನದಲ್ಲಿ ಇರ್ತಾರೆ, ಸ್ವಕ್ಷೇತ್ರದಲ್ಲಿ ಇರ್ತಾರೆ. ಇಲ್ಲಿ ರಾಮ ಹುಟ್ಟಬೇಕಾದ್ರೆ ರವಿ, ಕುಜ, ಬುಧ, ಗುರು, ಶುಕ್ರ, ಶನಿ ಏನಾಯ್ತೇಳಿ, ಇಷ್ಟೂ ಗ್ರಹಗಳು ಉಚ್ಚ ಸ್ಥಾನದಲ್ಲಿ ಇದ್ರು. ಅಂದ್ರೆ ಅವ್ರವ್ರ ಮನೇಲಿ ಇದ್ರು, ಒಳ್ಳೆ ಶುಭ ಫಲನ ಕೊಡೋದಿದ್ರು. ರಾಹು ಕೇತು ಕೂಡ ಉಚ್ಚರಾಗಿದ್ರು. ಒಟ್ಟು 9 ಗ್ರಹಗಳಲ್ಲಿ 7 ಗ್ರಹಗಳು ಉಚ್ಚ ಸ್ಥಾನದಲ್ಲಿದ್ದಾವೆ. ಈ ರೀತಿ ಗ್ರಹಚಾರ ಬರೋದು ಲಕ್ಷಾಂತರ ವರ್ಷಗಳಿಗೊಮ್ಮೆ. 1,00,000 ವರ್ಷ ಆಗ್ಬೇಕು. 1,00,000 ವರ್ಷದಲ್ಲಿ ಒಂದೇ ಒಂದು ದಿನ ಮಾತ್ರ ಈ ತರ 5ಕ್ಕಿಂತ ಹೆಚ್ಚು ಗ್ರಹಗಳು ತಮ್ಮ ಸ್ವಕ್ಷೇತ್ರ ಅಥವಾ ಉಚ್ಚ ಕ್ಷೇತ್ರದಲ್ಲಿ ಇರ್ತವೆ. ಆ ಸಮಯದಲ್ಲಿ ಜನನನಾದ್ರು ಯಾರೋ ಪ್ರಭು ಶ್ರೀರಾಮಚಂದ್ರರು. ಆದ್ರೂ ಕೂಡ ಯಾಕೆ ಶ್ರೀರಾಮರು ಅನೇಕ ಕಷ್ಟಗಳನ್ನ ಎದುರಿಸಿದ್ರು? ಅದಕ್ಕೂ ರೀಸನ್ ಇದೆ. ನಮ್ಮ ಜೀವನಕ್ಕೆ ಅನೇಕ ಪಾಠಗಳನ್ನ ತಿಳಿಸಿ ದೇವರಾದಂಥವರು ವಿಷ್ಣುವಿನ ದಶಾವತಾರದಲ್ಲಿ 7ನೇ ಅವತಾರದಲ್ಲಿ ಶ್ರೀರಾಮ ಜನನ ಮಾಡ್ತಾರೆ. ಅನೇಕ ವರ್ಷಗಳಿಂದ ಕಾತುರದಿಂದ ಎದುರು ನೋಡ್ತಾ ಇರ್ತಕ್ಕಂಥ ಅಯೋಧ್ಯೆಯ ಶ್ರೀರಾಮ ದೇವಸ್ಥಾನ ಪ್ರತಿಷ್ಠಾಪನೆ ನೆರವೇರ್ತಾ ಇದೆ. ಒಂದಷ್ಟು ಜನ ಇದು ಒಳ್ಳೇದು ಅಂದ್ರೆ, ಇನ್ನೊಂದಷ್ಟು ಜನ ಸರಿ ಇಲ್ಲ ಅಂತ ಇದ್ದಾರೆ. ಹಾಗಾದ್ರೆ ಮುಹೂರ್ತ ಅಂದ್ರೆ ಏನು? ಯಾವ ತರ ಮುಹೂರ್ತವನ್ನ ನಿರ್ಣಯ ಮಾಡ್ತೀವಿ? 2024 ಜನವರಿ 22 ಮುಹೂರ್ತ ಹೇಗಿದೆ? ದೇವಸ್ಥಾನ ಸಂಪೂರ್ಣ ಆಗದೆ ದೇವಸ್ಥಾನ ಸ್ಥಾಪನೆ ಮಾಡೋದು ಸರಿ ಇಲ್ಲ ಅಂತ ಹೇಳ್ತಾರೆ, ಅದು ತಪ್ಪು ಅಂತ ಹೇಳ್ತಾರೆ. ಆದ್ರೆ ಎಲ್ಲೂ ಆಗಮಶಾಸ್ತ್ರ, ಜ್ಯೋತಿಷ ಶಾಸ್ತ್ರದಲ್ಲಿ ಇದರ ಬಗ್ಗೆ ಉಲ್ಲೇಖ ಇಲ್ಲ. ಇವತ್ತು ಶ್ರೀರಾಮ ಪ್ರತಿಷ್ಠಾಪನಾ ಮುಹೂರ್ತ ಮೃಗಶಿರಾ ನಕ್ಷತ್ರ, ಮೇಷ ಲಗ್ನ. ಸದ್ಯಕ್ಕೆ ಲಗ್ನದಲ್ಲಿ ಗುರು ಇದ್ದಾನೆ. ಶ್ರೀರಾಮ ಜಾತಕ ಜನನ ಆಗ್ಬೇಕಾದ್ರೆ ಲಗ್ನದಲ್ಲಿ ಚಂದ್ರ ಗುರು ಇದ್ರು. ಅದೇ ತರ ಇವತ್ತು ಲಗ್ನದಲ್ಲಿ ಗುರು ಇದ್ದಾರೆ, ಚಂದ್ರ ದೃಷ್ಟಿ ಇದೆ. ಜೊತೆಗೆ ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ, ಇವತ್ತು ದ್ವಾದಶಿ. ನಾನು ಏಕಾದಶಿ ಆಯ್ತಲ್ವಾ, ಎಲ್ರಿಗೂ ಗೊತ್ತು. ಇವತ್ತು ದ್ವಾದಶಿ. ಅಂತಿಂತ ದ್ವಾದಶಿ ಅಲ್ಲ, ವಿಷ್ಣುವಿನ 2ನೇ ಅವತಾರಕ್ಕೆ ಸಮರ್ಪಿತವಾದಂತಹ ಕೂರ್ಮ ದ್ವಾದಶಿ ಅಂತ ಕರಿತೀವಿ. ಇವತ್ತು ಕೂರ್ಮ ದ್ವಾದಶಿ ಅಂತ ಕರಿತೀವಿ. ವಿಷ್ಣು ಭಕ್ತರು ಶ್ರದ್ಧಾ ಭಕ್ತಿಯಿಂದ ಈ ದಿನವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಸಂಸ್ಕೃತದಲ್ಲಿ ಕೂರ್ಮ ಅಂದರೆ ಆಮೆ ಅಂತ. ಪಂಚಾಂಗದ ಪ್ರಕಾರ ಪುಷ್ಯ ಮಾಸದ ಶುಕ್ಲ ಪಕ್ಷದ 12ನೇ ದಿನ ಇವತ್ತು ಪುಷ್ಯ ಮಾಸ. ನಿನ್ನೆ ಏಕಾದಶಿ 11 ದಿವಸ, ಇವತ್ ದ್ವಾದಶಿ ಅಂದ್ರೆ 12ನೇ ದಿವಸ ಅಲ್ವಾ? ಇವತ್ತು ಕೂರ್ಮ ದ್ವಾದಶಿ. ಹಾಗಾದ್ರೆ ಕೂರ್ಮ ದ್ವಾದಶಿ ಅಂದ್ರೆ ಏನು ಅಂದ್ರೆ, ಸಮುದ್ರ ಮಥನ ಸಮಯದಲ್ಲಿ ವಿಷ್ಣು ಪರಮಾತ್ಮ ಕೂರ್ಮಾವತಾರವನ್ನ ತಾಳ್ತಾನೆ. ಹಾಗಾಗಿ ಇವತ್ತು ಅದನ್ನ ನಾವು ಪುರಾಣದಲ್ಲಿ ಹೇಳೋ ಪ್ರಕಾರ ದೇವದಾನವರು ಮಂದರ ಪರ್ವತವನ್ನು ಬಳಸಿ ತೊಡಗಿದ್ದಾಗ ವಿಷ್ಣು ಕೂರ್ಮಾವತಾರವಾಗಿ ತಳೆದು ದೇವತೆಗಳಿಗೆ ಅಮೃತವನ್ನು ಉಣಿಸ್ತಾನೆ. ಹೀಗಾಗಿ ಕೂರ್ಮ ದ್ವಾದಶಿಯನ್ನ ಭಗವಾನ್ ವಿಷ್ಣುವಿಗೆ ಸಮರ್ಪಣೆಯನ್ನ ಮಾಡ್ತೇವೆ. ಹಾಗಾದ್ರೆ ಈ ಕೂರ್ಮ ದ್ವಾದಶಿ ದಿನ ಆಮೆ ತರ್ತಾರೆ ಮನೆಗೆ. ತುಂಬಾ ಜನ ಆಮೆನ ತಗೊಂಡ್ಬರ್ತಾರೆ. ಒಂದು ಸ್ಮಾಲ್ ಬೆಳ್ಳಿ, ತಾಮ್ರ, ಹಿತ್ತಾಳೆ, ಬ್ರಾಜು, ಎನಿಥಿಂಗ್, ಈ ಒಂದು ಆಮೆಯನ್ನ ತರ್ತಾರೆ. ಅಥವಾ ಆಮೆ ಉಂಗ್ರ, ರಿಂಗ್, ಟಾಟಾಯ್ಸ್ ರಿಂಗ್ ನ ಹಾಕೊಂತಾರೆ, ತರ್ತಾರೆ. ಯಾಕೆ ಅಂದ್ರೆ ಮನೆಗೆ ಲಕ್ಷ್ಮೀ ದೇವಿ ಅನುಗ್ರಹ ನೀಡುತ್ತೆ, ಆರ್ಥಿಕ ಸಮಸ್ಯೆ ದೂರ ಮಾಡುತ್ತೆ ಅನ್ನೋ ರೀಸನ್ ಇಂದ. ಆಮೆ ಅಂದ್ರೆ ಸಂಪತ್ತು ಅಂತ ಅರ್ಥ, ಸಮೃದ್ಧಿ ಅಂತ ಅರ್ಥ, ತಾಳ್ಮೆ ಅಂತ ಅರ್ಥ, ಸ್ಥಿರತೆ ಅಂತ ಅರ್ಥ. ಹಾಗಾಗಿ ಮನೆಯಲ್ಲಿ ಆಮೆಯ ಪ್ರತಿರೂಪಕವಾದ ಪದಕ, ಉಂಗುರ, ಪ್ರತಿಮೆಯನ್ನು ಇಟ್ಕೊಳೋದ್ರಿಂದ ತಾಳ್ಮೆ ಸಿಗುತ್ತೆ ಅನ್ನೋದನ್ನ ಇಟ್ಕೊಂತೀವಿ. ಇವತ್ತು ಬೆಳಗ್ಗೆನೆ ಎದ್ದು ಸ್ನಾನ ಮಾಡಿ ವಿಷ್ಣು ಜೊತೆ ಲಕ್ಷ್ಮಿಯನ್ನ ಪೂಜೆ ಮಾಡಿ ತುಳಸಿ ಹೂಗಳನ್ನ ಅರ್ಪಿಸಿ
ತುಪ್ಪದ ದೀಪ ಹಚ್ಚಿ ಆರತಿ ಮಾಡಿ ನೈವೇದ್ಯಕ್ಕೆ ಪಂಚಾಮೃತವನ್ನ ಅರ್ಪಣೆ ಮಾಡಿ ವಿಷ್ಣು ಸಹಸ್ರನಾಮ ಹಾಗೂ ನಾರಾಯಣ ಸ್ತೋತ್ರವನ್ನ ಪಠಣೆ ಮಾಡ್ತೀವಿ ಇವತ್ತು. ಓಂ ನಮೋ ಭಗವತೆ ವಾಸುದೇವಾಯ ಅಚ್ಯುತಂ ಕೇಶವಂ ಕೃಷ್ಣ ದಾಮೋದರಂ ರಾಮನಾರಾಯಣಂ ಜಾನಕಿ ವಲ್ಲಭಂ ಅಂತಕ್ಕಂಥ ಈ ಮಂತ್ರವನ್ನ ಜಪ ಮಾಡ್ತಾರೆ. ಅಂತಹ ಸುದಿನವಾದಂತಹ ಶುಭ ದಿನ ಇವತ್ತು. ಇಷ್ಟೇ ಅಲ್ಲ, ಇನ್ನೂ ಇದೆ. ಯಾಕೆ ಅಭಿಜಿನ್ ಲಗ್ನದಲ್ಲೇ ಪ್ರತಿಷ್ಠಾಪನೆ ಮಾಡಬೇಕು, ಬೇರೆ ಲಗ್ನಗಳಿಲ್ವಾ? ಅದನ್ನ ನಾನು ಮತ್ತೆ ಹೇಳ್ತೀನಿ. ಈಗ ಇನ್ನೊಂದು ಹಾಡು ಕೇಳೋಣ. Thank you, sir. Remembering the people who lost their life for this golden event and thanking the people who sent so many gifts to our temple and also to the beautiful people who gave this opportunity to witness this mesmerizing event. Let us go ahead. ರಾಮನನ್ನು ಭಕ್ತಿ ರಾಗದ ಮೂಲಕ ಆಹ್ವಾನಿಸಲು ಬರುತ್ತಿದ್ದಾರೆ ರಾಗಿಣಿ madam. Let us call Ragini madam to invoke Lord Rama by devotion and raga. Thank you, madam. Jai Shri Ram. Ramabhadra Rara Shri Ramachandra Rara Tamarasalochana Sita Sameta Rara Ramabhadra Rara Shri Ramachandra Rara Tamarasalochana Sita Sameta Rara ಮುದ್ದು ಮುದ್ದುಗಾರರ ನವಮೋಹನಾಂಗರಾರ ಮುದ್ದು ಮುದ್ದುಗಾರರ ನವಮೋಹನಾಂಗರಾರ ಅದ್ದಂ ಪೂಜಿ ಕಿಲ್ಲವಾಡ ಅಂಬುಜಾಕ್ಷರಾರ ಅದ್ದಂ ಪೂಜೆ ಕಿಲ್ಲವಾಡ ಅಂಬುಜಾಕ್ಷರಾರ ರಾಮಭದ್ರ ರಾರ ರಾಮಚಂದ್ರ ರಾರ ತಾಮರ ಸಲೋಚನ ಸೀತಾ ಸಮೇತ ರಾರ ಮುಜ್ಜಗಮುಲಕನು ಆದಿ ಮೂಲ ಬ್ರಹ್ಮರಾರ ಮುಜ್ಜಗಮುಲಕನು ಆದಿ ಮೂಲ ಬ್ರಹ್ಮರಾರ గజ్జల చప్పుళ్ళతో గల్లు గల్లు మనగారారా గజ్జల చప్పుళ్ళతో గల్లు గల్లు మనగారారా రామభద్ర రారా రామచంద్ర రారా తామర సలోచన సీతా సమేత రారా నిన్ను మానలేనురా నీలవర్ణరారా నిన్ను మానలేనురా నీలవర్ణరారా కన్నుల పండుగ కనదు కన్న తండ్రి రారా కన్నుల పండుగ కనదు కన్న తండ్రి రారా రామభద్ర రారా శ్రీ రామచంద్ర రారా తామర సలోచన సీతా సమేత రారా సామగానలో చక్కనయ్యరారా సామగానలో చక్కనయ్యరారా చక్కనయ్యరారా సామగానలో చక్కనయ్యరారా రామదాసులేలిన భద్రాచలేశరారా రామదాసులేలిన భద్రాచలేశరారా రామభద్ర రారా శ్రీరామచంద్ర రారా తామర సలోచన సీతా సమేత రారా తామర సలోచన సీతా సమేత రారా తామర సలోచన సీతా సమేత రారా సీతా సమేత రారా. Thank you for a devotional song, madam.
ರಾಮನಾಮ ಆತ್ಮತೃಪ್ತಿಯಾಗುವಷ್ಟು ಕೇಳೋಣ ಬನ್ನಿ. ಆತ್ಮ ರಾಮ ಆನಂದ ರಮಣ. ಶೋಭಾ ಜಗದೀಶ್ ಮೇಡಮ್ ರವರಿಂದ ಲೆಟ್ ಅಸ್ ಹಿಯರ್ ದ ಸಾಂಗ್ ರಾಮನಾಮ ವಿಚ್ ಮೇಕ್ಸ್ ಅಸ್ ಫೀಲ್ ಕಂಟೆಂಟ್ ಬೈ ಶೋಭಾ ಜಗದೀಶ್ ಮೇಡಮ್. ಜೈ ಶ್ರೀರಾಮ್. ಇದು ಸಾಮೂಹಿಕ ಪ್ರಾರ್ಥನೆ. ಎಲ್ಲರೂ ತಮ್ಮ ಕೈಗಳನ್ನ ಮುಗಿದು ಕಣ್ಣುಗಳನ್ನ ಮುಚ್ಚಿ, ದಯವಿಟ್ಟು ಇದು ತುಂಬಾ ಪರಿಚಿತವಾದ ಭಜನೆ ಆಗಿರೋದ್ರಿಂದ ಎಲ್ಲರೂ ಹಾಡ್ಕೊಳ್ಬಹುದು ಮ್ಯೂಟ್ ನಲ್ಲಿ. ಆತ್ಮ ರಾಮಾನಂದ ರಮಣ, ಆತ್ಮ ರಾಮಾನಂದ ರಮಣ, ಅಚ್ಯುತ ಕೇಶವ ಹರಿನಾರಾಯಣ, ಅಚ್ಯುತ ಕೇಶವ ಹರಿನಾರಾಯಣ, ಆತ್ಮ ರಾಮಾನಂದ ರಮಣ. ಭವ ಭಯ ಹರಣ ವಂದಿತ ಚರಣ, ಭವ ಭಯ ಹರಣ ವಂದಿತ ಚರಣ, ರಘುಕುಲ ಭೂಷಣ ರಾಜೀವ ಲೋಚನ, ರಘುಕುಲ ಭೂಷಣ ರಾಜೀವ ಲೋಚನ, ಆದಿನಾರಾಯಣ ಅನಂತ ಶಯನ, ಆದಿನಾರಾಯಣ ಅನಂತ ಶಯನ, ಸಚ್ಚಿದಾನಂದ ಸತ್ಯನಾರಾಯಣ, ಸಚ್ಚಿದಾನಂದ ಸತ್ಯನಾರಾಯಣ, ಆತ್ಮ ರಾಮಾನಂದ ರಮಣ, ಆತ್ಮ ರಾಮಾನಂದ ರಮಣ, ಅಚ್ಯುತ ಕೇಶವ ಹರಿನಾರಾಯಣ, ಅಚ್ಯುತ ಕೇಶವ ಹರಿನಾರಾಯಣ, ಆತ್ಮ ರಾಮ, ಆತ್ಮ ರಾಮ. ಥ್ಯಾಂಕ್ ಯು. Thank you for the wonderful song, madam. ಅಮೃತಗಳಿಗೆ ಮತ್ತು ಅಭಿಜಿತ್ ಲಗ್ನ ದ ಬಗ್ಗೆ ಹೇಮಂತ್ ಸರ್ ಅವರಿಂದ ತಿಳಿಯೋಣ. ಲೆಟ್ ಅಸ್ ನೋ ಮೋರ್ ಅಬೌಟ್ ದ ಆಸ್ಪಿಷಿಯಸ್ ಟೈಮ್ ಅಂಡ್ ಅಭಿಜಿತ್ ಲಗ್ನ. ಸರ್. ಎಸ್, ನಮಸ್ತೆ ಮತ್ತೊಮ್ಮೆ. ಆಗ್ಲೇ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ಹೇಳಿದೆ, ತಿಳ್ಕೊಂಡಿದ್ದೀರಾ. ಈಗ ನೀವು ಮನೇಲಿ ಯಾವುದೇ ಶುಭ ಕಾರ್ಯ ಮಾಡ್ಬೇಕು, ಅದಕ್ಕೊಂದು ಒಳ್ಳೆ ಶುಭ ಮುಹೂರ್ತ ಬೇಕು. ಏನ್ ಮಾಡ್ತೀರಾ? ಒಳ್ಳೆ ಪುರೋಹಿತರ ಹತ್ರ ಹೋಗ್ತೀರಾ, ಪಂಡಿತರ ಹತ್ರ ಹೋಗ್ತೀರಾ. ಗುರುಗಳೇ, ಟೈಮ್ ಚೆನ್ನಾಗಿದ್ಯಾ, ಸಮಯ ಚೆನ್ನಾಗಿದ್ಯಾ, ಯಾವ ದಿನ ಆಗ್ ಬರುತ್ತೆ, ಮದ್ವೆ ಮಾಡ್ಬೇಕು, ಮನೆಯಲ್ಲಿ ನಾಮಕರಣ ಶಾಸ್ತ್ರ ಮಾಡ್ಬೇಕು, ಗೃಹ ಪ್ರವೇಶ ಮಾಡ್ಬೇಕು, ಇನ್ನು ಯಾವುದೋ ಒಂದು ಉಪನಯನ ಮಾಡ್ಬೇಕು, ನಮ್ಗೆ ಒಳ್ಳೆ ಮುಹೂರ್ತವನ್ನ ತಿಳಿಸ್ಕೊಡಿ ಅಂತ ಹೋಗ್ತೀರಾ. ಅವ್ರು ಏನ್ ಮಾಡ್ತಾರೆ, ಕೆಲವೊಂದಷ್ಟು ಲೆಕ್ಕಾಚಾರಗಳನ್ನ ಹಾಕಿ ಈ ಒಂದು ದಿನ ಆಗ್ ಬರುತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ಯಾವ ರೀತಿ ಅವರು ಕ್ಯಾಲ್ಕುಲೇಷನ್ ಅನ್ನ ಮಾಡ್ತಾರೆ, ಲೆಕ್ಕ ಮಾಡ್ತಾರೆ ಅಂದ್ರೆ, ದಿನದಲ್ಲಿ 24 ಗಂಟೆ, 12 ಗಂಟೆ ಹಗಲು, 12 ಗಂಟೆ ರಾತ್ರಿ ಅಂತ ಕನ್ಸಿಡರೇಷನ್ ಮಾಡ್ಕೊಂಡು ಅದನ್ನ ನಾವೇನ್ ಮಾಡ್ತೀವಿ, 30 ರೀತಿಯಾದಂತ ಮುಹೂರ್ತಗಳು ಡಿವೈಡ್ ಮಾಡ್ತೀವಿ. ಹಗಲಿಂದು 15, ರಾತ್ರಿ ಸಮಯ 15. ಆದ್ರೆ ಪ್ರತಿದಿನ ಕೂಡ ಎಕ್ಸಾಕ್ಟ್ 12 ಅವರ್ಸ್ ಡೇ 12 ಅವರ್ಸ್ ನೈಟ್ ಇರಲ್ಲ. 12 ಗಂಟೆ ಬೆಳಗ್ಗೆ, 12 ಗಂಟೆ ರಾತ್ರಿ ಇರಲ್ಲ. ಕೆಲವೊಂದು ಸಮಯ ಸೂರ್ಯೋದಯ 6 ಗಂಟೆ 15 ನಿಮಿಷ, 14 ನಿಮಿಷ, 10 ನಿಮಿಷ, 20 ನಿಮಿಷ ಆಗತ್ತೆ. ಸೂರ್ಯಾಸ್ತ ಏನಾಗುತ್ತೆ, 6 ಗಂಟೆ 5 ನಿಮಿಷ, 10 ನಿಮಿಷ ಆ ತರ ಆಗತ್ತೆ. ಅಂದ್ರೆ ಇಂದು ಮುಂದೆ ಆಗ್ತಾ ಇರುತ್ತೆ. ಉತ್ತರಾಯಣದಲ್ಲಾದ್ರೆ ಹಗಲಿನ ಅವಧಿ ಜಾಸ್ತಿ ಇರುತ್ತೆ, ದಕ್ಷಿಣಾಯನದಲ್ಲಾದ್ರೆ ರಾತ್ರಿ ಅವಧಿ ಜಾಸ್ತಿ ಇರುತ್ತೆ. ಈ ಸಮಯದಲ್ಲಿ ಏನ್ ಮಾಡ್ಬೇಕು ಹಾಗಾದ್ರೆ, ಹಗಲಿನ ಅವಧಿ ಇದು, ಈಗ 13 ಮುಹೂರ್ತ ಸಿಕ್ತು. 13 ಮುಹೂರ್ತನೂ ಒಳ್ಳೇದಾಗಿರಲ್ಲ. ಅದರಲ್ಲಿ ರಾಹುಕಾಲ ತೆಗಿಬೇಕು, ಯಮಗಂಡ ಕಾಲ ತೆಗಿಬೇಕು, ದುರ್ಮುಹೂರ್ತ ತೆಗಿಬೇಕು, ಹೋರ ನೋಡ್ಬೇಕು. ಇದೆಲ್ಲ ಆದ್ಮೇಲೆ ಸಿಗೋ ಕೆಲವೊಂದಷ್ಟು ಸಮಯವನ್ನ ಗುಡ್ ಅಂತ ಕರಿತೀವಿ. ಆ ಟೈಮಲ್ಲಿ ಯಾವುದೇ ತರ ನೆಗೆಟಿವ್ ಎನರ್ಜಿ ಇರಲ್ಲ. ಆ ಟೈಮಲ್ಲಿ ಯಾವುದೇ ತರ ವರ್ಕ್ ಮಾಡಿದ್ರು ಅದು ಏನಾಗತ್ತೆ, ಸಕ್ಸಸ್ ಆಗತ್ತೆ ಅಂತ ನಾವೇನ್ ಮಾಡ್ತೀವಿ, ಅರ್ಥ ಮಾಡ್ಕೋತೀವಿ. ಹಾಗಾದ್ರೆ ಇಲ್ಲಿ ಇವತ್ತು ಪುಷ್ಯ ಮಾಸ, ಶೂನ್ಯ ಮಾಸ ಅಂತ ಕೆಲವೊಬ್ರು ಹೇಳ್ತಾರೆ. ಹಿಂದೆ ಧನುರ್ಪುಷ್ಯವನ್ನ ಶೂನ್ಯ ಅಂತ ಕಳಿಸ್ತೀವಿ. ಧನುರ್ಪುಷ್ಯ ಮಾಸದಲ್ಲಿ ದೇವತಾ ಪ್ರತಿಷ್ಠಾಪನೆ ಮಾಡಬಾರ್ದು ಅಂತ ಹೇಳಿದ್ದಾರೆ. ಆದ್ರೆ ಮಾಡ್ತಾ ಇದ್ದಾರಲ್ಲ ಅಂತ ಕೆಲವೊಬ್ರು ಡೌಟ್ಸ್ ಕೇಳಿದ್ರು. ಅರ್ಥ ಮಾಡ್ಕೊಳ್ಳಿ, ರವಿ ಮಕರ ರಾಶಿಗೆ ಪ್ರವೇಶ ಮಾಡಾಗಿದೆ. ಹಾಗಾಗಿ ಇದು ಮಕರ ಪುಷ್ಯ ಆಗತ್ತೆ, ಧನುರ್ಪುಷ್ಯ ಆಗೋದಿಲ್ಲ.
ಹಾಗಾಗಿ ಇದು ಶೂನ್ಯ ಮಾಸ ಅಂತ ಹೇಳಕ್ಕಾಗಲ್ಲ, ಇದು ಶುಭ ಮಾಸ. ನಿಮಗೆ ಒಂದ್ ಕೆಲ್ಸ ಮಾಡ್ಬೇಕು ಅಂದ್ರೆ ಗುರುಬಲ ಇದ್ಯಾ ಗುರುಗಳೇ ಅಂತ ಕೇಳ್ತೀರಾ, ತಾರಾಬಲ ಇದ್ಯಾ ಗುರುಗಳೇ ಅಂತ ಕೇಳ್ತೀರಾ. ಗುರುಬಲ ತಾರಾಬಲ ಇದ್ರೇನೆ ಯಾವುದೇ ಕೆಲಸ ಮಾಡಕ್ಕಾದ್ರೂ ಸರಿನೇ. ಒಂದ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಾದ್ರೂ ಇದೆರಡು ಇರ್ಬೇಕು, ಮದ್ವೆ ಆಗ್ಬೇಕಾದ್ರೆ ಎರಡು ಇರ್ಬೇಕು, ಏನೋ ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಎರಡು ಇರ್ಬೇಕು. ಇವತ್ತು ಮೃಗಶಿರ ನಕ್ಷತ್ರ ಇರೋದ್ರಿಂದ ಶ್ರೀರಾಮ ಜನ್ಮ ನಕ್ಷತ್ರ ಪುನರ್ವಸು ನಕ್ಷತ್ರಕ್ಕೆ ತಾರಾಬಲ ಬರುತ್ತೆ ಇವತ್ತು. ರಾಮರ್ಗೆ ನೋಡಿ, ರಾಮರ್ಗೆ ಮುಹೂರ್ತ ನೋಡ್ತಾ ಇದೀವಿ ನಾವು, ಶ್ರೀರಾಮನ್ಗೆ. ಸೊ ಅವ್ರಿಗೆ ಇವತ್ತು ತಾರಾಬಲ ಇದೆ. ಶ್ರೀರಾಮ ಜನ್ಮರಾಶಿ ಕರ್ಕಾಟ ಆಗಿರೋದ್ರಿಂದ ಜನವರಿ 22ನೇ ತಾರೀಕು ಚಂದ್ರ ವೃಷಭ ರಾಶಿಲಿದ್ದಾನೆ. ವೃಷಭ ರಾಶಿಲಿರೋದ್ರಿಂದ ಚಂದ್ರಬಲ ಬಲಿಷ್ಠವಾಗಿದೆ ರಾಮನಿಗೆ. ಹಾಗಾಗಿ ಇಷ್ಟ ಪ್ರಾಪ್ತಿ ಸಿದ್ಧಿರಸ್ತು ಅಂತೀವಿ. ಇವತ್ತೇನೇ ಆದ್ರೂ ಕೂಡ ಇಷ್ಟ ಎಲ್ಲವೂ ಸುಮೂರ್ತವಾಗತ್ತೆ. ಸೋಮವಾರ ದಿನ ಅರ್ಥ ಮಾಡ್ಕೊಳ್ಳಿ, ಯಾವತ್ತು ಮಂಡೆ ಮೃಗಶಿರ ನಕ್ಷತ್ರ ಬರುತ್ತೋ ಅದನ್ನ ನಾವು ಅಮೃತ ಸಿದ್ಧಿ ಯೋಗ ಅಂತ ಕರಿತೀವಿ. ಇವತ್ತು ಸೋಮವಾರನ ಮೃಗಶಿರ ನಕ್ಷತ್ರ ಇದೆಯಾ, ಹಾಗಾದ್ರೆ ಇವತ್ತು ಅಮೃತ ಸಿದ್ಧಿ ಯೋಗ, ಬಹುದೋಷ ಹರಣಗುಳ್ಳ ಉಳ್ಳದು ಅಂತ ಕರಿತೀವಿ. ಅಂದ್ರೆ ಎಷ್ಟೇ ದೋಷ ಇದ್ರು ಇವತ್ತು ಕ್ಲಿಯರ್ ಆಗತ್ತೆ ಈ ತರ ಒಂದು ಮುಹೂರ್ತ ಇದ್ರೆ ಅಂತ ಹೇಳ್ತೀವಿ. ಹಾಗಾಗಿ ಇವತ್ತಿನ ದಿನ ಬಹಳ ಪ್ರಾಶಸ್ತ್ಯವಾಗಿದೆ. ಈಗ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್. ನಿಮ್ ಮನೇಲಿ ಗೃಹ ಪ್ರವೇಶ ಆದ್ರೆ ಯಾರು ಕೂತ್ಕೊಂತೀರಾ? ಮನೆ ಹೆಡ್ಡು ದಂಪತಿಗಳು ಕೂತ್ಕೊಂತಾರೆ, ಹಿರಿಯರು ಕೂತ್ಕೊಂತಾರೆ. ಈಗ ಇವತ್ ಯಾರ್ ಪ್ರತಿಷ್ಠಾಪನೆ ಮಾಡ್ತಾ ಇರೋದು ಯಾರ ಕೈಯಿಂದ ಅಂದ್ರೆ ಶ್ರೀಯುತ ಮೋದಿ ಅವರಿಂದ. ಹಾಗಾದ್ರೆ ನರೇಂದ್ರ ಮೋದಿ ಅವರದ್ದು ವೃಶ್ಚಿಕ ರಾಶಿ. ಪ್ರತಿಷ್ಠಾಪನೆ ಸಮಯದಲ್ಲಿ ಚಂದ್ರ 7ನೇ ಭಾವದಲ್ಲಿ ಇರೋದ್ರಿಂದ ಸೌಖ್ಯಪ್ರದ ಅಂತ ಕರಿತೀವಿ. ಚಂದ್ರ 6, 8ರಲ್ಲಿ ಇರಬಾರ್ದು, ಅಂದ್ರೆ 6th house 8th house ಅಲ್ಲಿ ಇರಬಾರ್ದು. ಇವತ್ 7th house ಭಾವದಲ್ಲಿ ಇರೋದ್ರಿಂದ ಸೌಖ್ಯಪ್ರದ ಅಂದ್ರೆ ಮೋದಿಗೆ. ಸೊ ಅವ್ರು ಪ್ರತಿಷ್ಠಾಪನೆ ಮಾಡ್ತಿರೋದ್ರಿಂದ ಅದು ಕೂಡ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಹಾಗಾದ್ರೆ ಮುಹೂರ್ತದ ಸಮಯದ ಬಗ್ಗೆ ತಿಳಿಸೋದಾದ್ರೆ, ನಾನು ಆಗ್ಲೇ ಹೇಳ್ದೆ 1 30, ಹಗಲಿಂದು 15, ರಾತ್ರಿ 15. ಒಂದು ಮುಹೂರ್ತದ ಸಮಯ 48 ನಿಮಿಷ. ಇದು ಕ್ಲಿಯರ್ ಮಾಡ್ಬಿಡ್ತೀನಿ. ಒಂದು ಮುಹೂರ್ತಕ್ಕೆ 48 ಮಿನಿಟ್ಸ್ ಇರುತ್ತೆ. ಓಕೆನಾ? 48 ನಿಮಿಷ ಇರುತ್ತೆ ಒಂದು ಮುಹೂರ್ತಕ್ಕೆ. 30ಕ್ಕೆ ಎಷ್ಟಾಯ್ತು ಅಂತ ಮಾಡ್ಕೊಳ್ಳಿ ನೀವೇ ಕ್ಯಾಲ್ಕುಲೇಷನ್. ಆದ್ರೆ ಜನವರಿ 20 ಸೂರ್ಯೋದಯ 6:50 ಇಲ್ವಲ್ಲ ಸರ್, 6 ಗಂಟೆಗೆ ಎದ್ದಿದ್ದೆ ಬೆಳಕಾಗಿತ್ತು ಅನ್ಬೇಡಿ. ನಾವು ಅದನ್ನ ಸೂರ್ಯ ಯಾವಾಗ ಬರ್ತಾನೆ ಅದನ್ನ ನಾವು ಪಂಚಾಂಗದ ಪ್ರಕಾರ ನೋಡ್ತೀವಿ. 6:50, ಸೂರ್ಯಾಸ್ತ 5:34 ಆಗುತ್ತೆ. ಹಗಲಿನ ಸಮಯ ಇವತ್ತು 10:44, 10 hours 44 minutes ಅಷ್ಟೇ ಇದೆ ಇವತ್ತು. ಹಾಗಾಗಿ ಈ ಸಮಯದ ಹಗಲಿನ 15 ಮುಹೂರ್ತಗಳಿಗೆ ವಿಂಗಡಿಸಿದಾಗ ನಮ್ಗೆ ಸಿಗೋದು 42 ನಿಮಿಷ 14 ಸೆಕೆಂಡ್ ಅಷ್ಟೇ ಒಂದ್ ಮುಹೂರ್ತಕ್ಕೆ ಸಿಗೋದು. ಬೆಳಿಗ್ಗೆ ಈಗ ಹೇಳ್ತೀನಿ ಕೇಳಿಸ್ಕೊಳ್ಳಿ, ಬೆಳಗ್ಗೆ ಎದ್ದಾಗಿಂದ ಯಾರ್ಯಾರು ಏನೇನ್ ಮಾಡಿದೀರಾ ಅಂತ. ಬೆಳಿಗ್ಗೆ 6:50ರಿಂದ 7:32 ತನಕ ಅಶುಭ, ಅರ್ಧ ಮುಹೂರ್ತ ಇರೋದ್ರಿಂದ ಸರಿ ಇಲ್ಲ, ಚೆನ್ನಾಗಿಲ್ಲ ಈ ಟೈಮು, ಅಶುಭ. 7:32ದಿಂದ 8:14 ತನಕ ಉರುಗು ಮುಹೂರ್ತ, ಇದು ಚೆನ್ನಾಗಿಲ್ಲ, ಅಶುಭ. 8:14ದಿಂದ 8:56 ಮಿತ್ರ ಮುಹೂರ್ತ, ಶುಭ ಅಂತ ಕರಿತೀವಿ. ಈ ಟೈಮ್ ಚೆನ್ನಾಗಿದೆ. ಮತ್ತೆ 8:56ದಿಂದ 9:38 ಪಿತೃ ಮುಹೂರ್ತ, ಇದು ಚೆನ್ನಾಗಿಲ್ಲ, ಅಶುಭ. ಮತ್ತೆ 9:38ದಿಂದ 10:21 ತನಕ ವಸುದೇವ ಮುಹೂರ್ತ, ಇದು ಶುಭವಾಗಿದೆ. ನಾವು ಇವೆಂಟ್ ಶುರು ಮಾಡಿದ್ ಈ ಟೈಮ್ ವಸುದೇವ ಮುಹೂರ್ತದಲ್ಲಿ ಶುಭವಾಗಿ ಶುರು ಮಾಡಿದೀವಿ. ಇನ್ನು 10:21ದಿಂದ 11:45 ವಾರ ಮುಹೂರ್ತ, ಇದು ಚೆನ್ನಾಗಿದೆ. ಮತ್ತೆ 11:45ರಿಂದ 12:27 ವಿಶ್ವದೇವ ಮುಹೂರ್ತ, ಇದು ಕೂಡ ಶುಭವಾಗಿದೆ. ದ ಮೈನ್ ಪಾಯಿಂಟ್ 12:27 ಇಂದ ಅಂದ್ರೆ 12:27 1:10 ಅಭಿಜಿನ್ ಮುಹೂರ್ತ ಇದೆ. ಈ ಸಮಯದಲ್ಲಿ ನಾವು ಏನ್ ಮಾಡ್ತಾ ಇದ್ದೀವಿ? ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ. ಶ್ರೀ ಅಭಿಜಿನ್ ಮುಹೂರ್ತದಲ್ಲಿ ಶ್ರೀರಾಮರ ವಿಗ್ರಹವನ್ನ ಸ್ಥಾಪಿಸ್ತಾ ಇದ್ದೀವಿ. ಸಕಲ ಖಚಾರ ದೋಷಂ ಷಡ್ವರ್ಗ ದೋಷಂ ಹೋರ ನಕ್ಷತ್ರ ದೋಷಂ ಅವಗುಣ ಶತ ದೋಷಂ ಅಯುಥ ಮಯುಥ ದೋಷಂ ಹಂತಿ ಮಧ್ಯಾಹ್ನ ಲಗ್ನೆ ಅಂತೀವಿ. ಅಂದ್ರೆ ಅಭಿಜಿನ್ ಮುಹೂರ್ತದಲ್ಲಿ ಮಾಡುವಂತ ಕಾರ್ಯದಲ್ಲಿ 100 ದೋಷಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ ಅನ್ನೋದು ಶ್ಲೋಕದ ಅರ್ಥ. ಹಾಗಾಗಿ ಜನವರಿ 22 ಲಗ್ನ ಮುಹೂರ್ತ ಅತ್ಯಂತ ಪ್ರಶಸ್ತವಾಗಿದೆ. ಮೃಗಶಿರ ನಕ್ಷತ್ರ ದೇವತಾ ಪ್ರತಿಷ್ಠಾಪನೆಗೆ ಶುಭ ನಕ್ಷತ್ರವಾಗಿದೆ. ಇವತ್ತಿನ ಮುಹೂರ್ತದಲ್ಲಿ ಲಗ್ನದಲ್ಲಿ ಗುರು ಇರೋದ್ರಿಂದ ಲಕ್ಷ ದೋಷಗಳನ್ನ ನಿವಾರಣೆ ಮಾಡ್ತಾನೆ.
ಪುನರ್ವಸು ನಕ್ಷತ್ರ ಶ್ರೀರಾಮರ ಜನ್ಮ ನಕ್ಷತ್ರವಾಗಿದೆ. ಅದಕ್ಕೆ ಅಧಿಪತಿ, ಆ ನಕ್ಷತ್ರಕ್ಕೆ ಅಧಿಪತಿ ಬಂದು ಗುರುವಿನ ನಕ್ಷತ್ರ ಆಗಿದೆ. ಗುರು ಲಗ್ನದಲ್ಲಿದ್ದಾನೆ. ಸಾಕ್ಷಾತ್ ಭಗವಂತನಿ ನಿಂತು ಈ ಕಾರ್ಯವನ್ನ ಮಾಡಿಸ್ಕೊಳ್ತಾ ಇದ್ದಾನೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಸೋಮವಾರ 12:49 1:30 ದುರ್ಮುಹೂರ್ತ ಇದೆ. ಆದ್ರೆ ಶ್ರೀರಾಮರ ವಿಗ್ರಹವನ್ನ ಯಮಗಂಡ ಕಾಲವನ್ನ ತ್ಯಜಿಸಿ 12:27 ನಂತರ ಅಭಿಜಿನ್ ಶುರುವಾಗುತ್ತಲ್ಲ, 1 ನಿಮಿಷ 24 ಸೆಕೆಂಡ್ ಆದ್ಮೇಲೆ ಪ್ರತಿಷ್ಠಾಪನೆ ಮಾಡ್ತಾರೆ. ಹಾಗಾಗಿ ಇದು ಅತ್ಯಂತ ಶ್ರೇಷ್ಠ. ಏನೇನ್ ಮಾಡ್ತಾರೆ? ವಿಗ್ರಹ ಸ್ಥಾಪನೆ ಆದ್ಮೇಲೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೆ, ದಂಡಂಭಂಗಿನ್ಯಾಸ ಮಾಡ್ತಾರೆ, ಕಳಾನ್ಯಾಸ ಅಂದ್ರೆ ನಾಡಿ ಸಂಧಾನ ಅಂತ ಕರಿತೀವಿ, ಕ್ಷೀರ ನೈವೇದ್ಯ ಮಾಡ್ತಾರೆ, ಮಂತ್ರ ಜಪ ಆಗತ್ತೆ, ಸೂಕ್ತಗಳ ಪಾರಾಯಣ, ಶ್ರೀ ಸೂಕ್ತ, ಪುರುಷ ಸೂಕ್ತ ಪಾರಾಯಣ ಮಾಡ್ತಾರೆ, ಪ್ರಧಾನ ಹೋಮ, ಕಲಾ ಹೋಮ, ನಂತರ ಪೂರ್ಣಾಹುತಿಯನ್ನ ಮಾಡ್ತಾರೆ. ಅದಾದ್ಮೇಲೆ ರಕ್ಷಾಧಾರಣ ಆಗತ್ತೆ, ನೇತ್ರೋತ್ಮಿಲನ, ಇವತ್ ಕಣ್ಗೆಲ್ಲ ಬಟ್ಟೆ ಕಟ್ಬಿಟ್ಟಿರ್ತದೆ ವಿಗ್ರಹಕ್ಕೆ, ಆಮೇಲೆ ತೆಗಿತಾರೆ ಅದನ್ನ ನಾವು ನೇತ್ರೋತ್ಮಿಲನ ಅಂತ ಕರಿತೀವಿ. ಅಜ್ಜಾವಲೋಕನ ಆಗತ್ತೆ, ನಾಮಕರಣ. ಸುಮ್ನೆ ವಿಗ್ರಹ ಪ್ರತಿಷ್ಠಾಪನೆ ಆಗಲ್ಲ, ಆ ವಿಗ್ರಹಕ್ಕೆ ಒಂದು ಹೆಸರಿಡ್ಬೇಕಲ್ಲ. ಈಗ ಒಂದೇ ವಿಗ್ರಹ, ಅದಕ್ಕೆ ನಾವು ದುರ್ಗಿ, ಕಾಳಿ, ಅಣ್ಣಮ್ಮ, ಬೇರೆ ಬೇರೆ ರೀತಿ ಕರಿತೀವಿ, ಅದಕ್ಕೆ ನಾಮಕರಣ ಮಾಡಿರ್ತೀವಿ ಪ್ರತಿಷ್ಠಾಪನೆ ಮಾಡಿದಾಗ. ಇವತ್ತು ಅಷ್ಟೇ ಶ್ರೀರಾಮನ ವಿಗ್ರಹಕ್ಕೆ ಏನಂತ ಕರಿಬೇಕು ಅಂತ ನಾಮಕರಣ ಮಾಡ್ತಾರೆ. ಶ್ರೀರಾಮಲಲ್ಲ, ಶ್ರೀರಾಮಪ್ರಭು ಅಂತ ನಾಮಕರಣ ಮಾಡಲಾಗತ್ತೆ ಅಲ್ಲಿ. ನೆಕ್ಸ್ಟ್ ಅವಭೃತ ಸ್ನಾನ ಆಗುತ್ತೆ. ಧ್ವಜಾವರೋಗಣ ಅಂದ್ರೆ ಸಂಜೆ ಏನಾಗುತ್ತೆ, ಮುಂಚೆ ಆಲ್ರೆಡಿ 1 ವಾರದಿಂದ ಪ್ರೊಸೀಜರ್ ಸ್ಟಾರ್ಟ್ ಆಗಿದೆಯಲ್ಲ, ಧ್ವಜವನ್ನ ಎತ್ತಿ ಮೇಲೆ ಕಟ್ಟಿರ್ತಾರೆ. ಇವತ್ತು ಆ ಧ್ವಜವನ್ನ ಕೆಳಗಡೆ ಇಳಿಸ್ತೀವಿ, ಅವರೋಹಣ ಆಗತ್ತೆ. ನಂತರ ಆಚಾರ್ಯ ಪೂಜೆ ಆಗತ್ತೆ. ಇದು ಡೀಟೇಲ್ಸ್ ಆಫ್ ರಾಮ ಪ್ರತಿಷ್ಠಾಪನ. ಯಾಕೆ ಮಾಡ್ಬೇಕಿತ್ತು, ಸುಮ್ನೆ ಮಾಡಲ್ಲ ಅನ್ನೋದಕ್ಕೆ ನೂರಾರು ಕಾರಣಗಳಿದೆ. ಎಷ್ಟು ನಮ್ಮ ಜ್ಯೋತಿಷ್ಯ, ನಮ್ಮ ಶಾಸ್ತ್ರ, ನಮ್ಮ ಸಂಪ್ರದಾಯ ಅನ್ನೋದು ಎಷ್ಟು ಕರಾರುವಕ್ಕಾಗಿದೆ, ಎಷ್ಟು ಸಪೋರ್ಟ್ ಮಾಡುತ್ತೆ ಟೈಮು ಡೇಟು ಅನ್ನೋದಕ್ಕೆ ಇದು ಸಾಕ್ಷಿಯಾಗಿದೆ. ಇವತ್ತು ನಾವು ಮನೆಗಳಲ್ಲಿ ದೀಪ ಬೆಳಗಿಸ್ತಾ ಇದ್ದೀವಿ, ಅದು ಕೂಡ ನಾವು ರಾಮ ಪ್ರತಿಷ್ಠಾಪನೆ ಮಾಡಿದ ಹಾಗೇನೆ. ಶ್ರೀರಾಮ ರಾಮ ರಾಮೇತಿ ಅನ್ಕೊಂಡು ಆ ಮಂತ್ರವನ್ನ 3 ಬಾರಿ ಹೇಳಿದ್ರೆ ನಾವು ಅಲ್ಲೇ ಇದ್ದು ರಾಮನನ್ನ ನೋಡೋ ಪುಣ್ಯ ನಮಗೆ ಸಿಗುತ್ತೆ. ಮತ್ತೊಂದು ಹಾಡನ್ನ ಕೇಳಿ ನಂತರ ಮತ್ತೆ ನಾವು ಮಾತನ್ನ ಮುಂದುವರ್ಸೋಣ. ಥ್ಯಾಂಕ್ ಯು ಸರ್. ರಾಮನಾಮ ಕೇಳಿದಷ್ಟು ಸಾಲುವುದಿಲ್ಲ, ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ಎಂದು ಹೇಳುತ್ತಾ ಬರುತ್ತಿದ್ದಾರೆ ನಮ್ಮ ಯಶೋದಾ ಮೇಡಮ್. Let us continue to hear Ramanama, which is closer to our heart, by Yashoda madam. ಎಲ್ಲರಿಗೂ ನಮಸ್ಕಾರ. ಶ್ರೀರಾಮನ ಪಾದಕ್ಕೆ ನಮಸ್ಕಾರವನ್ನು ಮಾಡ್ತಾ ಈ ಹಾಡನ್ನು ಹೇಳ್ತಾ ಇದ್ದೇನೆ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದೋ ರಾಮ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯೋ ಎಲ್ಲೋ ರಾಮ. ರಾಮ 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 ನಿನ್ನೀಷ್ಟದಂತೆನ್ನ ಇಟ್ಟಿರುವೆ ರಾಮ, ನನ್ನೀಷ್ಟದಂತೆಲ್ಲ ಕೊಟ್ಟಿರುವೆ ರಾಮ. ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ, ಕಷ್ಟ ಸಹಿಸುವನೇ ಕೊಡು ಎನಗೆ ರಾಮ. ಕಷ್ಟ ಸಹಿಸುವ ಸಹನೆ ಇನ್ನಷ್ಟು ರಾಮ, ಕಷ್ಟ ಸಹಿಸುವ ಸಹನೆ ನಿನ್ನಷ್ಟು ರಾಮ. ರಘುರಾಮ 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 ರಾಮ, ರಘುರಾಮ 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 ರಾಮ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯೋ ಎಲ್ಲಿದೆಯೋ ರಾಮ. ರಾಮ 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 ರಾಮ. ಒಳಿತಿನೆಡೆ ಮುನ್ನೆಡೆವ ಮನವ ಕೊಡು ರಾಮ,
ಸೆಳೆತಕ್ಕೆ ಸಿಗದಂತೆ ಸ್ಥಿರತೆ ಕೊಡು ರಾಮ. ನೆನ್ನೆಗಳ ಪಾಪಗಳ ಸೊನ್ನೆಯಾಗಿಸು ರಾಮ. ನಾಳೆಗಳು ಪುಣ್ಯಗಳ ಹಾದಿಯಾಗಲಿ ರಾಮ. ನನ್ನ ಬಾಳಿಗೆ ನಿನ್ನ ಹಸಿವ ಕೊಡು ರಾಮ. ನನ್ನ ತೋಳಿಗೆ ನಿನ್ನ ಕಸುವ ಕೊಡು ರಾಮ. ಕಣ್ಣು ಕಳೆದರು ನಿನ್ನ ಕನಸು ಕೊಡು ರಾಮ. ನನ್ನ ಹರಣಕ್ಕೆ ನಿನ್ನ ಚರಣ ಕೊಡು ರಾಮ. ಇನ್ನಷ್ಟು ಬೇಕೆನ್ನ ಹೃದಯ ರಾಮ. ನಿನ್ನಷ್ಟು ನೆಮ್ಮದಿಯೋ ಎಲ್ಲಿಹುದೋ ರಾಮ. ರಾಮ ರಾಮ ರಾಮ. ಕೌಸಲ್ಯಾಗುವೆನೋ ಮಡಿಲಲಿರು ರಾಮ. ವೈದೇಹಿಯಾಗುವೆನೋ ಒಡನಾಡು. ಪಾದುಕೆಯ ತಲೆಯಲಿಡು ಭರತನಾಗುವಿ ರಾಮ. ಸಹವಾಸ ಕೊಡು ನನಗೆ ಸೌಮಿತ್ರಿ ರಾಮ. ಸುಗ್ರೀವನಾಗುವೆನು ಸ್ನೇಹ ಕೊಡು ರಾಮ. ಹನುಮನಾಗುವೆ ನಿನ್ನ ಸೇವೆ ಕೊಡು ರಾಮ. ಹನುಮನಾಗುವೆ ನಿನ್ನ ಸೇವೆ ಕೊಡು ರಾಮ. ಶಬರಿಯಾಗುವೆ ನಿನ್ನ ಭಾವ ಕೊಡು ರಾಮ. ರಘುರಾಮ ರಘುರಾಮ ರಾಮ ರಾಮ. ನಿನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ. ನಿನ್ನಷ್ಟು ನೆಮ್ಮದಿಯೋ ಎಲ್ಲಿಹುದೋ ರಾಮ. ರಾಮ 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 ರಾಮ. ಋತ ನೀನೆ ಋತು ನೀನೆ ಶ್ರುತಿ ನೀನೆ ರಾಮ. ಮತಿ ನೀನೆ ಗತಿ ನೀನೆ ದ್ಯುತಿ ನೀನೆ ರಾಮ. ಆರಂಭ ಅಸ್ತಿತ್ವ ಅಂತ್ಯ ನೀ ರಾಮ. ಪೂರ್ಣನೇ ಪ್ರಕಟನೇ ಆನಂದ ರಾಮ. ಹರ ನೀನೆ ಹರಿ ನೀನೆ ಬ್ರಹ್ಮನೇ ರಾಮ. ಗುರಿ ನೀನೆ ಗುರು ನೀನೆ ಅರಿವು ನೀ ರಾಮ. ಗುರಿ ನೀನೆ ಗುರು ನೀನೆ ಅರಿವು ನೀ ರಾಮ. ರಘುರಾಮ 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 ರಾಮ. ನಗುರಾಮ ನಗರಾಮ ಜಗರಾಮ ರಾಮ. ಇನ್ನ ಬೇಕೆನ್ನ ಹೃದಯಕ್ಕೆ ರಾಮ. ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದೋ ರಾಮ. ರಾಮ 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 ರಾಮ. ನಮಸ್ತೆ. Thank you for such a meaningful song and also your melodious rendering, madam. ಶ್ರೀರಾಮನ ವ್ಯಕ್ತಿತ್ವ ಪ್ರತಿಯೊಬ್ಬ ವ್ಯಕ್ತಿಗೂ ಆದರ್ಶ. ಶ್ರೀರಾಮಚಂದ್ರನ ಗುಣಗಳು ಸದಾ ಆದರ್ಶ. ರಾಮನ ನಾಮವು ರಕ್ಷಣೆಯ ಕವಚ. ಶ್ರೀರಾಮನ ಮಂತ್ರವು ರಕ್ಷಣೆಯ ಹಸ್ತವಾಗಿದೆ ಎಂದು ಹೇಳುತ್ತಾ ಬನ್ನಿ ರಾಮನಾಮಾವಳಿ ಮೂಲಕ ರಾಮನ ಜೀವನದ ಹಂತಗಳನ್ನು ತಿಳಿಯೋಣ. Lord Rama is the embodiment of truth, of morality, the ideal son, the ideal husband, and above all, the ideal king. He is a symbol of victory of right over the evil. Let us hear to the stages of his life through Ramanamavali by our faculty members, Renuka Madam, Naveen Sir, Sandhya Madam, Sujata Madam, Yashoda Madam Ravarinda. ಜೈ ಶ್ರೀರಾಮ್.
राम राम जय राजा राम, राम राम जय सीताराम। शुद्ध ब्रह्म परात्पर राम, कालात्मक परमेश्वर राम। शुद्ध ब्रह्म परात्पर राम, कालात्मक परमेश्वर राम। शेषतल्प सुख निद्रित राम, ब्रह्माद्यमरा प्रार्थित राम। चण्ड किरण कुल मण्डन राम, श्रीमद्धशरथ नन्दन राम। कौसल्या सुखवर्धन राम, विश्वामित्रा प्रियधन राम। घोर ताटका घातक राम, मारीचादि निपातक राम। कौशिक मुख संरक्षक राम, श्रीमदहल्योद्धारक राम। गौतम मुनि सम्पूजित राम, सुरमुनिवर गण संस्तुत राम। नाविक धावित मृदुपद राम, मिथिलापुर जन मोहक राम। विदेह मानस रंजक राम, त्रयंबक कार्मक भंजक राम। सीतार्पित वर मालिक राम, कृत वैवाहिक कौतुक राम। भार्गव दर्प विनाशक राम, श्रीमदयोध्या पालक राम। भार्गव दर्प विनाशक राम, श्रीमदयोध्या पालक राम। राम राम जय राजा राम, राम राम जय सीताराम। अगणित गुणगण भूषित राम, अवनीतनया कामित राम। अगणित गुणगण भूषित राम, अवनीतनया कामित राम। राका चंद्र समानन राम, पितृवाक्याश्रित कानन राम। प्रिय गुह विनिवेदित पद राम, तक्षालित निध मृदु पद राम। भरद्वाज मुखानंदक राम, चित्रकूटाद्रिनिकेतन राम। दशरथ संतत चिंतित राम, कैकेयी तनयार्चित राम। विरचित निज पुत्र कर्म कराम, भरतार्पित निज पादुक राम। विरचित निज पितृकर्म कराम, भरतार्पित निज पादुक राम। राम राम जय राजा राम, राम राम जय सीताराम। दण्डकावन जन पावन राम, दुष्ट विराध विनाशन राम। दण्डकावन जन पावन राम, दुष्ट विराध विनाशन राम। शरभंग सुतीक्ष्णार्चित राम, अगस्त्यानुग्रह वर्धित राम। गृध्राधिप संसेवित राम, पंचवटी तट सुस्थित राम। शूर्पणखार्त्रिविधायक राम, खरदूषण मुख सूदक राम। सीता प्रिय हरणानुग राम, मारीचातिकृताशुग राम। विनष्ट सीतान्वेषक राम, गृध्राधिपगतिदायक राम। शबरी दत्त फलाशन राम, कबंध बाहुच्छेदन राम। शबरी दत्त फलाशन राम, कबंध बाहुच्छेदन राम। राम राम जय राजा राम, राम राम जय सीताराम। हनुमत सेवित निज पद राम, नत सुग्रीवाभीष्टद राम। हनुमत सेवित निज पद राम, नत सुग्रीवाभीष्टद राम। गर्वित वाली संहारक राम, वानरतूत प्रेषक राम।
हितकर लक्ष्मण संयुतरां वानरदूत प्रेषकरां हितकर लक्ष्मण संयुतरां हितकर लक्ष्मण संयुतरां राम राम जय राजा राम 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 जय सीताराम कपिवर संतत संस्कृतराम तत्कति विघ्नध्वंसकराम कपिवर संतत संस्कृतराम तत्कति विघ्नध्वंसकराम सीता प्रिय प्राणाधारकराम दुष्ट दशानन दूषितराम शिष्ट हनुमद्भूषितराम सीता वेदित कावनराम कृतचूडामणिदर्शनराम कपिवर वचनाश्वासितराम कृतचूडामणिदर्शनराम कपिवर वचनाश्वासितराम राम राम जय राजा राम 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 जय सीताराम रावणनिधना प्रस्थितरां वानरसैन्यसमावृतरां रावणनिधना प्रस्थितरां वानरसैन्यसमावृतरां शोषितशरीरीशार्थितरां विभीषणाभयदायकरां पर्वतसेतुनिबन्धकरां कुम्भकर्णशिरच्छेदकरां राक्षससङ्घविमर्दकराम् अहिमहिरावणचारणरां संहृतदशमुखरावणरां विधिभवमुखसुरसंस्तुतरां खस्थितदशरथवीक्षितरां सीतादर्शनमोदितराम् अभिषिक्तविभीषणनतरां पुष्पकयानारोहणरां भरद्वाजाभिनिषेवणरां भरतप्राणप्रियकररां साकेतपुरीभूषणरां सकलस्वीयसमानतरां रत्नलसत्पीठस्थितरां पट्टाभिषेकालङ्कृतरां पार्थिवकुलसम्मानितरां विभीषणार्पितरङ्गकरां कीशकुलानुग्रहकररां सकलजीवसंरक्षकरां समस्तलोकाधारकरां सकलाजीवसंरक्षकरां समस्तलोकाधारकरां राम राम जय राजा राम 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 जय सीताराम आगतमुनिगणसंस्तुतरां विश्रुतदशकण्ठोद्भवराम् आगतमुनिगणसंस्तुतरां विश्रुतदशकण्ठोद्भवरां सीतालिङ्गननिर्वृतरां नीतिसुरक्षितजनपदरां विपिनत्याजिता जनकजरां कारितलवणासुरवधरां स्वर्गतशम्भुकसंस्तुतरां स्वतनयकुशलवनन्दितराम् अश्वमेधक्रतुदीक्षितरां कालावेदितसुरपदराम् अयोध्यकजनमुक्तिधरां विधिमुखविबुधानन्दकरां तेजोमय निजरूपकरां संस्मृतिबन्धविमोचकरां धर्मस्थापना तत्पररां भक्तिपरायणमुक्तिधरां सर्वचराचरपालकरां सर्वभवामयवारकरां वैकुण्ठालय संस्थितरां नित्यानन्दापदस्थितरां
राम राम जय राजा राम 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 जय सीताराम राम राम जय राजा राम 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 जय सीताराम इति नाम रामायणं ಸಂಪೂರ್ಣಂ. ಧನ್ಯವಾದಗಳು. Thank you to our dear teachers, Renuka Madam, Ragini Madam, Sandhya Madam, Sujata Madam, Yashoda Madam and Naveen Sir. ಪ್ರಾಣ ಪ್ರತಿಷ್ಠಾಪನೆಯ ಬಗ್ಗೆ ಇನ್ನಷ್ಟು ಕೇಳೋಣ ಬನ್ನಿ ಹೇಮಂತ್ ಸರ್ ಒಡನೆ. ಲೆಟ್ ಅಸ್ ಹಿಯರ್ ಮೋರ್ ಅಬೌಟ್ ಪ್ರಾಣ ಪ್ರತಿಷ್ಠಾಪನೆ. ಮತ್ತೊಮ್ಮೆ ನಮಸ್ತೆ. ಈಗ ಸಂಕಲ್ಪ ಮಾಡೋದು ಹೇಳ್ಕೊಡ್ತೀನಿ. ಎಲ್ರೂ ಮ್ಯೂಟ್ ಮಾಡ್ಕೊಂಡೇನೆ ಮನೆಯಲ್ಲಿ ಎಲ್ರೂ ಇದ್ದೀರಾ ಅಂತ ಭಾವಿಸ್ತೇನೆ. ಒಂದು ಸಂಕಲ್ಪವನ್ನ ಮಾಡೋಣ. ಎಲ್ರೂ ಈಗ ರಾಮನ ಸಂಕಲ್ಪ ಮಾಡೋಣ. ರಾಮ ಪ್ರತಿಷ್ಠಾಪನೆ ಮಾಡ್ಬೇಕಾದ್ರೆ ಸಂಕಲ್ಪ ಮಾಡ್ತೀವಿ. ನಾವು ಅಲ್ಲಿದ್ದೀವಿ, ಅಯೋಧ್ಯದಲ್ಲಿದ್ದೀವಿ, ರಾಮನ ಪ್ರತಿಷ್ಠಾಪನೆಯ ಆವರಣದೊಳಗಿದ್ದೀವಿ. ನಾವು ಕೂಡ ರಾಮ ಪ್ರತಿಷ್ಠಾಪನೆಯ ಮುಹೂರ್ತದಲ್ಲಿ ಈ ಸಂಕಲ್ಪವನ್ನ ಮಾಡ್ತಾ ಇದ್ದೀವಿ ಅಂತ ಭಾವಿಸಿ ಎಲ್ರೂ ಕಣ್ಣನ್ನ ಮುಚ್ಚಿ ಶ್ರದ್ಧೆಯಿಂದ, ಅನುಕೂಲ ಆದ್ರೆ ಕೈಯಲ್ಲಿ ಅಕ್ಷತೆ ಹೂವನ್ನ ಇಟ್ಕೋಬಹುದು, ಇಲ್ಲ ತುಳಸಿಯನ್ನ ಇಟ್ಕೋಬಹುದು. ಅಕ್ಷತೆ ತುಳಸಿಯನ್ನ ಸಾಧ್ಯ ಆದ್ರೆ ಇಟ್ಕೊಳ್ಳಿ. ಇಟ್ಕೊಂಡು ಬಲ ಕೈಲಿ ಇಟ್ಕೊಂಡು ಎಡ ಕೈಯಿಂದ ಮುಚ್ಕೊಂಡು ಕಣ್ಣು ಮುಚ್ಚಿ ಸಂಕಲ್ಪವನ್ನ ಮಾಡೋಣ. ಎಲ್ರೂ ಮಾಡೋಣ. ಹರಿ ಓಂ ಎಲ್ಲ ಹೇಳಿ. ಇತಿ ಸಂಕಲ್ಪ್ಯಾಂ ಕರಿಷ್ಯೆ ಓಂ ಶುಭತಿಥೌ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣಃ ದ್ವಿತೀಯ ಪ್ರರಾರ್ಧೆ ಶ್ವೇತವರಃ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಭರತವರ್ಷೆ ಭರತಖಂಡೇ ದಂಡಕಾರಣ್ಯೇ ಗೋದಾವರ್ಯಾಃ ದಕ್ಷಿಣತೀರೆ ಶಾಲಿವಾಹನಶಕೆ ಬೌಧಾವತಾರೆ ರಾಮಕ್ಷೇತ್ರೇ ಅಸ್ಮಿನ್ ವರ್ತಮಾನೆ ವ್ಯಾವಹಾರಿಕೆ ಚಾಂದ್ರಮಾನೇನ ಪ್ರಭವಾದಿಷಷ್ಟಾಃ ಸಂವತ್ಸರಾಣಾಂ ಮಧ್ಯೆ ಶ್ರೀಶೋಭಕೃತನಾಮ ಸಂವತ್ಸರೆ ಉತ್ತರಾಯಣೆ ಹಿಮಂತ ಋತೌ ಪೌಷ್ಯಮಾಸೆ ಶುಕ್ಲಪಕ್ಷೆ ದ್ವಾದಶಿ ತಿಥೌ ಇಂದುವಾಸರಯುಕ್ತಾಯಾಂ ಮೃಗಶಿರಶುಭನಕ್ಷತ್ರೇ ಶುಭೋದಯ ಶುಭಕರಣ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಶುಭತಿಥೌ ಭರತವರ್ಷ ಸರ್ವೇ ನಿವಾಸೀನಾಂ ಉಪಾತ್ತ ಸಮಸ್ತ ದುರಿತಕ್ಷಯದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಅಯೋಧ್ಯ ಶ್ರೀರಾಮದೇವಾಲಯ ಉದ್ಘಾಟನ ಸಮಯೇ ಭಾರತ ನಿವಾಸೀನ ಸರ್ವೇ ಕುಟುಂಬಾನಾಂ
ಕ್ಷೇಮ ಸ್ಥೈರ್ಯ ವೀರ್ಯ ವಿಜಯ ಅಭಯ ಆಯುರಾರೋಗ್ಯ ಐಶ್ವರ್ಯ ಅಭಿವೃದ್ಧ್ಯರ್ಥಂ ಶ್ರೀರಾಮಚಂದ್ರ ದೇವತಾ ಕೃಪಾ ಪ್ರಸಾದ ಸಿದ್ಧ್ಯರ್ಥಂ ಯಾವಚ್ಛಕ್ತಿ ಶ್ರೀ ರಾಮ ಪೂಜಾ ಶ್ರೀ ರಾಮ ಸಂಕೀರ್ತನಂ ಚ ಕರಿಷ್ಯಮಾಣಃ. ಎಲ್ಲ ನಿಮ್ಮ ಗೋತ್ರ, ನಿಮ್ಮ ಹೆಸರು, ನಿಮ್ಮ ನಕ್ಷತ್ರಗಳನ್ನ ಹೇಳಿಕೊಂಡು ಮನೆಯಲ್ಲಿರ್ತಕ್ಕಂಥ ಎಲ್ಲ ಕುಟುಂಬ ಸದಸ್ಯರಿಗೆ ನಿಮ್ಮ ಮನೆಗೆ ರಾಮನ ಕೃಪಾ ಕಟಾಕ್ಷ ಸಿದ್ಧಿ ಆಗ್ಲಿ. ಆ ಪರಮಾತ್ಮ ನಮ್ಮ ಭರತ ಭೂಮಿಯಲ್ಲಿ ಮತ್ತೆ ಪ್ರತಿಷ್ಠಾಪನೆ ಆಗ್ತಾ ಇದ್ದಾನೆ. ದೇವಲೋಕದಿಂದ ಸಪ್ತ ವೈಕುಂಠ ದ್ವಾರದಿಂದ ಆ ರಾಮನ ಆತ್ಮ ಬಂದು ಆ ರಾಮನ ವಿಗ್ರಹದಲ್ಲಿ ಸೇರುತ್ತೆ, ಸೀತಾಮಾತೆಯ ವಿಗ್ರಹದಲ್ಲಿ ಸೇರುತ್ತೆ. ಲಕ್ಷ್ಮಣ ಹಾಗೂ ಹನುಮಂತನ ಒಂದು ಆತ್ಮದೊಳಗೆ ಸೇರಿ ಅವನಿಗೆ ಒಂದು ಶಕ್ತಿ ಬರುತ್ತೆ. ದೇಶಕ್ಕೆ ಸುಭಿಕ್ಷವಾಗಿ ಮಳೆ ಬೆಳೆಯನ್ನ ಕೊಡ್ತಾನೆ. ಎಲ್ಲಾ ಕಡೆ ಯಾವುದೇ ಪ್ರಕೃತಿ ವಿಕೋಪ ಆಗದಂತೆ ತಡಿತಾನೆ. ಪ್ರತಿಯೊಬ್ಬರಿಗೂ ಕೂಡ ಶ್ರೀರಕ್ಷೆಯನ್ನ ಕೊಡ್ತಾನೆ. ಅದೇ ತರ ನಮ್ಮ ಕುಟುಂಬಕ್ಕೂ ನಮಗೂ ಕೂಡ ರಕ್ಷಣೆಯನ್ನ ಸಿಗ್ಲಿ ಅಂತ ಎಲ್ಲರೂ ನಿಮ್ಮ ನಕ್ಷತ್ರವನ್ನ ನಿಮ್ಮ ಗೋತ್ರವನ್ನ ಹೇಳಿ ಸಂಕಲ್ಪವನ್ನ ಮಾಡಿಕೊಂಡು ಕೈಯಲ್ಲಿರ್ತಕ್ಕಂಥ ಹೂವು ಅಕ್ಷತೆಯನ್ನ ನಿಮ್ಮ ದೇವರ ಮನೆಗೆ ಆ ದೇವರ ಪಾದಕ್ಕೆ ಸಮರ್ಪಣೆಯನ್ನ ಮಾಡಿ. ಓಂ ಇತಿ ಶ್ರೀರಾಮ ದೇವತಾಭ್ಯ ನಮೋ ನಮಃ ಸಂಕಲ್ಪ್ಯಾಂ ಕರಿಷ್ಯೆ. ಓಂ ಸರ್ವ ಭಾರತ ನಿವಾಸೇನ ಕುಟುಂಬೇನ ಜನೇನ ಆಯುರಾರೋಗ್ಯಂ ಪ್ರಾಪ್ತಿರಸ್ತು, ವಿದ್ಯಾಬುದ್ಧಿಂ ಪ್ರಾಪ್ತಿರಸ್ತು, ಧನಧಾನ್ಯಂ ಕನಕ ಮಹಾವೃಷ್ಟಿಂ ಪ್ರಾಪ್ತಿರಸ್ತು. ಓಂ ಇತಿ ಭಾರತದೇಶೇನ ಸಕಲ ಸಮೃದ್ಧ್ಯಾಂ ಕರಿಷ್ಯೆ. ಇತಿ ಶ್ರೀರಾಮ ಸೀತಾ ಲಕ್ಷ್ಮಣ ಸಮೇತ ಹನುಮಧ್ವೇನ ಸಂಕಲ್ಪ್ಯಾಂ ಕರಿಷ್ಯೆ. ಶುಭಮಸ್ತು ಶುಭಮಸ್ತು ಶುಭಮಸ್ತು. ಜೈ ಶ್ರೀರಾಮ್. ಇವತ್ತು ಬೆಳಗ್ಗೆಯಿಂದ ನಾವು ರಾಮನ ಬಗ್ಗೆ ತಿಳ್ಕೊಂಡು ರಾಮನ ಹಾಡುಗಳನ್ನ ಹೇಳಿ ಸಂಕಲ್ಪವನ್ನು ಕೂಡ ಮನೆಯಲ್ಲೇ ಕೂತು ಮಾಡಿ ಸಂತುಷ್ಟರಾಗಿದ್ದೀವಿ. ಇವತ್ತು ರಾಮನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿದ್ದೀವಿ. ಎಲ್ಲ ದೇವಾಲಯದಲ್ಲೂ ಇವತ್ತು ಹಬ್ಬದ ರೀತಿ ಒಂದು ಆಚರಣೆಯನ್ನ ಮಾಡ್ತಾ ಇದ್ದೀವಿ, ಸೆಲೆಬ್ರೇಷನ್ಸ್ ಅನ್ನ ಮಾಡ್ತಾ ಇದ್ದೀವಿ. ಸಾಧ್ಯ ಆದ್ರೆ ನೀವು ಸಂಜೆ ಅಥವಾ ಯಾವಾಗ್ಲಾದ್ರೂ ಕೂಡ ಆ ದೇವಸ್ಥಾನಕ್ಕೆ ಹೋಗಿ ಆ ವೈಭವವನ್ನ ನೋಡ್ಕೊಂಡು ಬನ್ನಿ. ಎಲ್ರೂ ಇವತ್ತು ಮನೆಯಲ್ಲಿ ದೀಪವನ್ನ ಹಚ್ಚಿ ರಾಮನಲ್ಲಿ ಪ್ರಾರ್ಥನೆ ಮಾಡೋಣ, ಇಡೀ ದೇಶಕ್ಕೆ ಇಡೀ ನಾಡಿಗೆ ಒಳ್ಳೇದನ್ನ ಮಾಡ್ಲಿ ಅಂತ. ಹಾಗೂ ಇವತ್ತು ನಮ್ಮೊಟ್ಟಿಗೆ ಬೆಳಿಗ್ಗೆಯಿಂದ ನೀವಿದ್ರಿ, ಎಲ್ಲ ಧರ್ಮ ಕಾರ್ಯದಲ್ಲಿ ಪಾಲ್ಗೊಂಡ್ರಿ, ಬಹಳ ಸಂತೋಷ ಆಯ್ತು. ನಿಮ್ಮೊಟ್ಟಿಗೆ ಇವತ್ತು ನಾವು ಹಬ್ಬವನ್ನ ಸೆಲೆಬ್ರೇಟ್ ಮಾಡಿದ್ವಿ, ಮನೆಯಲ್ಲಿ ಪೂಜೆಯನ್ನ ಮಾಡಿದ್ವಿ. ಸಂತೋಷ ಇದೆ. ಆ ಪ್ರಭು ಶ್ರೀರಾಮ ಪ್ರತಿಯೊಬ್ಬರಿಗೂ ಸಗ ಸಂತೋಷ ಆರೋಗ್ಯವನ್ನು ಕೊಟ್ಟು ಕಾಪಾಡ್ಲಿ, ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ. ಶುಭಮಸ್ತು. ಎಲ್ರಿಗೂ ಒಳ್ಳೇದಾಗ್ಲಿ. ಗಾಡ್ ಬ್ಲೆಸ್ ಯು. Thank you, sir, for your information about the D-Day. ಈಗ ಅಭಿಯಾನದ ಹಾಡಿನ ಮೂಲಕ ಅಯೋಧ್ಯೆಗೆ ಹೋಗಿ ಬರೋಣ. ಅಭಿಯಾನದ ಹಾಡು ಸುಜಾತ ಮೇಡಮ್ ರವರಿಂದ. ಜೈ ಶ್ರೀರಾಮ್. ಶ್ರೀರಾಮ ಮಂದಿರ ಪ್ರತಿಷ್ಠಾ ಪ್ರಾಣ ಪ್ರತಿಷ್ಠಾ ಅಭಿಯಾನ ಗೀತೆ. श्री रघुवर जी के अवधपुरी में प्राण प्रतिष्ठा होना है। श्री रघुवर जी के अवधपुरी में प्राण प्रतिष्ठा होना है। निमंत्रण को स्वीकार करो, अब सबको अयोध्या चलना है। निमंत्रण को स्वीकार करो, अब सबको अयोध्या चलना है। जय बजरंगी जय हनुमान, वंदे मातरम जय श्री राम। श्री राम जय जय राम,
वन्दे मातरम् जय श्री राम। इस मंदिर को पाने हेतु बार बार संघर्ष हुआ, राम भक्तों के बलिदानों से मंदिर बनकर खड़ा हुआ। अब मंदिर की प्राण प्रतिष्ठा, अब मंदिर की प्राण प्रतिष्ठा धूमधाम से होना है। निमंत्रण को स्वीकार करो, अब सबको अयोध्या चलना है। जय बजरंगी जय हनुमान, वंदे मातरम जय श्री राम। श्री राम जय जय राम, वंदे मातरम जय श्री राम। पौष शुक्ल पक्ष द्वादशी को प्राण प्रतिष्ठा होना है। मंदिर में कीर्तन भजन हो, घर घर दिया जलाना है। मंदिर भव्य बनाकर हमने, मंदिर भव्य बनाकर हमने अपना वचन निभाया है। निमंत्रण को स्वीकार करो, अब सबको अयोध्या चलना है। जय बजरंगी जय हनुमान, वंदे मातरम जय श्री राम। श्री राम जय जय राम, वंदे मातरम जय श्री राम। गांव गांव के मंदिर मठ में सबको एकत्रित करना है। श्री राम की प्राण प्रतिष्ठा जन जन को दिखलाना है। श्री राम की प्रथम आरती, श्री राम की प्रथम आरती मिलकर सबको गाना है। निमंत्रण को स्वीकार करो, अब सबको अयोध्या चलना है। जय बजरंगी जय हनुमान, वंदे मातरम जय श्री राम। श्री राम जय जय राम, वंदे मातरम जय श्री राम। श्री रघुवर जी के अवधपुरी में प्राण प्रतिष्ठा होना है। निमंत्रण को स्वीकार करो, अब सबको अयोध्या चलना है। जय बजरंगी जय हनुमान, वंदे मातरम जय श्री राम। श्री राम जय जय राम, वंदे मातरम जय श्री राम। श्री राम जय जय राम, वंदे मातरम जय श्री राम। वंदे मातरम जय श्री राम, वंदे मातरम जय श्री राम। जय बोलो श्री रामचंद्र महाराज की जय। जय श्री राम। Thank you to take us to Ayodhya, madam. ಈಗ ರಾಮ ಮಂಗಳಂ by Usha madam. जय श्री राम। रामचन्द्राय जनकराज मनोहराय मामकाभीष्टदाय महितमङ्गलम् कोसलेशाय मन्दहासदासपोषणाय वासवादिविनुतसद्वराय मङ्गलम् चारुमेघरूपाय चन्दनादिचर्चिताय हारकटकशोभिताय भूरि मङ्गलम् ललितरत्नकुण्डलाय तुलसीवनमालाय जलजसदृशदेहाय चारुमङ्गलम् देवकी सुपुत्राय देवदेवोत्तमाय भावजा गुरुवराय भव्यमङ्गलम् पुण्डरीकाक्षाय पूर्णचन्द्रवदनाय आण्डजावाहनाय अतुलमङ्गलम्
विमलरूपाय विविधवेदान्तवेद्याय सुमुखचित्तकामिताय शुभ्रमङ्गलम् रामदासाय मृदुलहृदयकमलवासाय स्वामी भद्रगिरिवराय सर्वमङ्गलम् रामदासाय मृदुलहृदयकमलवासाय स्वामी भद्रगिरिवराय सर्वमङ्गलम् स्वामी भद्रगिरिवराय सर्वमङ्गलम् सर्वमङ्गलम् ಧನ್ಯವಾದ ಮೇಡಮ್. ಕೃತಜ್ಞತೆಯು ಸದ್ಗುಣಗಳಲ್ಲಿ ಶ್ರೇಷ್ಠವಾದದ್ದು ಮಾತ್ರವಲ್ಲ, ಇತರ ಎಲ್ಲದರ ಮೂಲವೂ ಆಗಿದೆ. ಗ್ರಾಟಿಟ್ಯೂಡ್ ಇಸ್ ನಾಟ್ ಓನ್ಲಿ ದ ಗ್ರೇಟೆಸ್ಟ್ ಆಫ್ ವರ್ಚ್ಯೂಸ್ ಬಟ್ ದ ಪೇರೆಂಟ್ ಆಫ್ ಆಲ್ ಅದರ್ಸ್. ಅಂತಹ ಕೃತಜ್ಞತೆ ಹೇಳುವ ಸಮಯ. ಶ್ರೀರಾಮನಿಗೆ ಮೊದಲು ಧನ್ಯವಾದ ಹೇಳೋಣ. ಇಂತಹ ಸುಂದರ ದಿನವನ್ನು ಅನುಗ್ರಹಿಸಿ ಧನ್ಯರನ್ನಾಗಿ ಮಾಡಲು ಅವನ ಕರುಣೆಯೇ ನಮ್ಮೆಲ್ಲರ ಮೇಲಿರಬೇಕು. ಹೇಮಂತ್ ಸರ್, ನವೀನ್ ಸರ್ ಮತ್ತು ಎಲ್ಲ ಅಧ್ಯಾಪನದ ಬೋಧನಾ ವರ್ಗ ಹಾಗೂ ಸಂಯೋಜಕ ವರ್ಗದವರೆಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಅಧ್ಯಾಪನದ ಎಲ್ಲ ಸದಸ್ಯರಿಗೂ ನನ್ನ ವಂದನೆಗಳು. ನಿಮ್ಮ ಪ್ರೋತ್ಸಾಹವೇ ನಮ್ಮೆಲ್ಲರ ಸ್ಫೂರ್ತಿ. ಹೀಗೆಯೇ ನಮ್ಮ ಪಯಣ ಭಕ್ತಿ ಪಾಠದಲ್ಲಿ ನಡೆಯುತ್ತಾ ಇರಲಿ. ಇದಕ್ಕೆ ಶ್ರೀರಾಮನ ರಕ್ಷೆ ನಮ್ಮೆಲ್ಲರ ಮೇಲಿರಲಿ. ಧರ್ಮೋ ರಕ್ಷತಿ ರಕ್ಷಿತಃ. ದ ಧರ್ಮ ಪ್ರೊಟೆಕ್ಟ್ಸ್ ದೋಸ್ ಹೂ ಪ್ರೊಟೆಕ್ಟ್ ಇಟ್. ಜೈ ಶ್ರೀರಾಮ್, ಜೈ ಹಿಂದ್. Thank you so much for everybody to join us in the morning time. I know you would have been a lot of work, but still thank you so much to join, to celebrate the event, to celebrate the golden event. Thank you so much. Jai Shri Ram. Thank you so much for the opportunity, ma'am. May Lord Sri Rama bless all of us to be worshipping him and to get prosperity, and we will be very brighter in our future from now. Thank you so much. Jai Shri Ram. Shri Rama Rama Rameti Rame Rame Manorame Sahasranama Tattulyam Rama Nama Varanane. Shri Rama Rama Rameti Rame Rame Manorame Sahasranama Tattulyam Rama Nama Varanane. Shri Rama Rama Rameti Rame Rame Manorame Sahasranama Tattulyam Rama Nama Varanane. Shri Rama Nama Varanana Om Nama Iti. Hare Rama 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 Hare Hare. Hare Krishna 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 Hare Hare. Hare Rama 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 Hare Hare. Hare Krishna 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 Hare Hare. Hare Rama 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 Hare Hare. Hare Krishna 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 Hare Hare. Loka samastha sukhino bhavantu. Loka samastha sukhino bhavantu. Loka samastha sukhino bhavantu. ಧನ್ಯವಾದಗಳು ರೂಪಾ ಮ್ಯಾಮ್, ಹೇಮಂತ್ ಸರ್ ಹಾಗೂ ನವೀನ್ ಸರ್. ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು. ಥ್ಯಾಂಕ್ ಯು ಎಲ್ರಿಗೂ. Thank you, ma'am. Thank you, ma'am. Thank you all for joining. Thank you so much. Thank you, ma'am. Thank you, madam. ಎಲ್ಲ ಗುರು ವೃಂದಕ್ಕೆ ಧನ್ಯವಾದಗಳು ಮೇಡಮ್. Thank you very much, ma'am.
ಧನ್ಯವಾದಗಳು. Thank you, ma'am. Thank you, Hemant sir. Thank you all other net team. Thank you so much. ಎಲ್ಲರಿಗೂ ಧನ್ಯವಾದಗಳು. Thank you all. Thank you so much, all of you, whole Adhyapana team, everybody. Thank you so much. It was wonderful. Thank you so much. Thank you, sir. Thank you all at Adhyapana madam. Thank you. Thank you, madam. Thank you, sir. ಎಲ್ಲ ನಮ್ಮನ್ನ ಇವತ್ತಿನ ದಿನ ಅಯೋಧ್ಯೆ